2024 ಏಷ್ಯನ್ ಕಪ್ ಸ್ಟಾರ್ಟ್ ಆಗ್ತಿದೆ. ಲಾಸ್ಟ್ ಇಯರ್ ಆಗ್ಬೇಕಿತ್ತು, ಹೋಸ್ಟ್ ಚೇಂಜ್ ಆಗಿದ್ಕೆ ಮತ್ತೆ 1 ಇಯರ್ ಪೋಸ್ಟ್ಪೋನ್ ಆಗಿ ಕತಾರಲ್ಲಿ ಆಗಿ ಸ್ಟಾರ್ಟ್. ಈ ಪರ್ಟಿಕ್ಯುಲರ್ ಟೂರ್ನಮೆಂಟ್ ಅಲ್ಲಿ ನಾವು ನಮ್ಮ ಗ್ರೂಪ್ ಅಲ್ಲಿ ಆಸ್ಟ್ರೇಲಿಯಾ, ಉಜ್ಬೇಕಿಸ್ತಾನ್, ಸಿರಿಯಾ ಇದೆ. ಸೊ ಇದು ಗ್ರೂಪ್ ಆಫ್ ಡೆತ್ ಅಂತಾನೆ ಹೇಳ್ಬೋದು. ಅಬ್ಸಲ್ಯೂಟ್ಲಿ ವಿತ್ ನೋ ಅದರ್ ವಾಟ್ ಇಸ್ ದಟ್ ಥಾಟ್ ಅಷ್ಟೇ. ನನ್ಗೆ ಅದನ್ನೆಲ್ಲ ಮಾತಾಡೋದು. ಸೊ ಈ 3 ಟೀಮ್ಗಳಿದಾವೆ, ತುಂಬಾ ಸ್ಟ್ರಾಂಗ್ ಟೀಮ್ಗಳು. ಅದರಲ್ಲಿ 2 ಟೀಮ್ಗಳ ಎಕ್ಸ್ಟ್ರೀಮ್ ಟಾಪ್ ಆಫ್ ದೇರ್ ಫಾರ್ಮ್ ಅಲ್ಲಿ ಇದಾರೆ ಇವಾಗ ಪ್ರೆಸೆಂಟ್ಲಿ ಏಷ್ಯಾದಲ್ಲಿ. ಸೊ ಆತರ ಟೀಮ್ ನ ನಾವು ಫೇಸ್ ಮಾಡ್ತಾ ಇರೋದು ಇಂಟ್ರೆಸ್ಟಿಂಗ್. ಅಂಡ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ, ತುಂಬಾ ಭಯನೂ ಆಗಿದ್ದೀನಿ ಆಕ್ಚುಲಿ. ನೋಡೋಣ ಏನಾಗುತ್ತೆ ಅಂತ. ಸೊ ಫಸ್ಟ್ ಸ್ಕ್ವಾಡಿಗೆ ಬಂದ್ಬಿಡೋಣ. ಸ್ಕ್ವಾಡ್ ಅಲ್ಲಿ ಸ್ಟ್ರೈಕರ್ಸ್ ಅಂತ ನಾವೇನ್ ಹೇಳಿದ್ವಿ, ಇಂಡಿಯನ್ ಸ್ಟ್ರೈಕರ್ಸ್ ಬರೋಣ. ಫಸ್ಟ್ ಸ್ಕ್ವಾಡ್ ಅಲ್ಲಿ ಇಶಾನ್ ಪಂಡಿತ ಇದ್ದಾರೆ. ಮತ್ತೆ ಇಶಾನ್ ಪಂಡಿತ ಬಿಟ್ರೆ ನೆಕ್ಸ್ಟ್ ವಿಕ್ರಮ್ ಪ್ರತಾಪ್ ಸಿಂಗ್ಗೆ ಸರ್ಪ್ರೈಸ್ ಎಂಟ್ರಿ ಇದೆ ನನ್ನ ಪ್ರಕಾರ. ಗುಡ್ ಎಂಟ್ರಿ, ಐ ಹೋಪ್ ಸೊ. ಬಟ್ ಅವ್ರನ್ನ ನಂಬರ್ 9 ಆಡಿಸ್ಬೇಕು, ಮತ್ತೆ ವಿಂಗ್ ಅಲ್ಲಿ ಆಡಿಸ್ತೀನಿ ಅಂದ್ರೆ ಉಪಯೋಗ ಇಲ್ಲ. ಸೊ ಚಾಂಗ್ಟೆ ಇದ್ದಾನೆ, ಮನ್ವೀರ್ ಇದ್ದಾನೆ, ಸೇಮ್ ಚಾಂಗ್ಟೆ, ಮನ್ವೀರ್, ಸುನಿಲ್, ಪಂಡಿತ ಇದ್ದಾನೆ, ಮತ್ತೆ ವಿಕ್ರಮ್ ಪ್ರತಾಪ್ ಸಿಂಗ್ ಒಂದು ಸರ್ಪ್ರೈಸ್ ಎಂಟ್ರಿ. ರಾಹುಲ್ ಕೆಪಿ ಈಗೋರ್ ಚಿಮಾಚಿ ಫೇವರೇಟ್, ಸೊ ಇದ್ದೇ ಇರ್ತಾನೆ. ಸೊ ರಾಹುಲ್ ಕೆಪಿ ಇದ್ದಾನೆ. ನಂಗೆ ರಾಹುಲ್ ಕೆಪಿ ಮತ್ತೆ ಪಂಡಿತಾದ ಇನ್ಕ್ಲೂಷನ್ ಇಲ್ಲಿ ತನ ಅರ್ಥ ಆಗ್ಲಿಲ್ಲ, ಅವ್ರು ಯಾಕಿದ್ದಾರೆ ಅಲ್ಲಿ ಅಂತ. ಬರೀ ಸ್ಟ್ರೈಕರ್ಸ್ ಬಗ್ಗೆ ಮಾತಾಡೋಣ ಅಂದ್ರೆ ಪಂಡಿತ ಬಗ್ಗೆ ಇವಾಗ ನಾವ್ ಅದೇ ಹೇಳ್ತಿದ್ವಲ್ಲ, ಸ್ಪೋರ್ಟಿಂಗ್ ಕ್ಲಬ್ ಬೆಂಗಳೂರಲ್ಲಿ ಇರೋ ಸ್ಟ್ರೈಕರ್ ಪಂಡಿತಗಿಂತ ಜಾಸ್ತಿ ಗೇಮ್ ಆಡಿದಾನೆ, ಜಾಸ್ತಿ ಸ್ಕೋರ್ ಮಾಡಿದಾನೆ, ಜಾಸ್ತಿ ಫುಟ್ಬಾಲ್ ಮಿನಿಟ್ಸ್ ನೋಡಿದಾನೆ ಗ್ರಾಸ್ ಮೇಲೆ. ಸೊ ಈ ಪರ್ಟಿಕ್ಯುಲರ್ ಸೆಟ್ ಆಫ್ ಫಾರ್ವರ್ಡ್ಸ್ ಈ 3 ಟಫ್ ಅಪೋನೆಂಟ್ ನ ಫೇಸ್ ಮಾಡಕ್ ಹೋಗ್ತಿದ್ದಾರೆ. ಏನ್ ಅನ್ಸುತ್ತೆ ನಿಂಗೆ ತೇಜಸ್? ನಮ್ಮೆಲ್ಲ ಫ್ಯಾನ್ಸ್ ಒಂದು ಮೈಂಡ್ ಸೆಟ್ ಕ್ರಿಯೇಟ್ ಆಗಿದ್ಯಾ ಕ್ರಿಯೇಟ್ ಮಾಡಿದಾರ ಗೊತ್ತಿಲ್ಲ, ಇಂಡಿಯಾದಲ್ಲಿ ಸ್ಟ್ರೈಕರ್ಸ್ ಇಲ್ಲ ಅಂತ. ಸೊ ಆ ಒಂದು ಮೈಂಡ್ ಸೆಟ್ ಅಂತಾನೆ ನಾವು ಇಶಾನ್ ಪಂಡಿತ್ ಇನ್ಕ್ಲೂಷನ್ ಅನ್ನು ಒಪ್ಕೋಬಹುದು, ಬಿಟ್ರೆ ಬೇರೆ ರೀಸನ್ ಇಲ್ಲ ಇಶಾನ್ ಪಂಡಿತ್ ಸೆಲೆಕ್ಷನ್. ಎಷ್ಟು ಮಿನಿಟ್ಸ್? ಐ ಥಿಂಕ್ ಹೋಲ್ ಸೀಸನ್, ಇಲ್ಲಿ ತನ ಹೋಲ್ ಸೀಸನ್ 60 ಮಿನಿಟ್ಸ್ ಆಡಿದಾನ ಪಂಡಿತ? ಇಲ್ಲ ಅನ್ಸುತ್ತೆ. ಇಲ್ಲ ಅದು ಲಾಸ್ಟ್ 5 ಮಿನಿಟ್ಸ್ 4 ಮಿನಿಟ್ಸ್ ಒಂದೆರಡು ಗೇಮ್ ಅಲ್ಲಿ ಇರ್ಬೋದು ಅಷ್ಟೇ, ಬಿಟ್ರೆ ಇಲ್ಲ. ಇಸ್ ನಾಟ್ ಇವನ್ ಸೆಕೆಂಡ್ ಚಾಯ್ಸ್ ಆರ್ ಥರ್ಡ್ ಚಾಯ್ಸ್ ಆ ಕ್ಲಬ್ ಅಲ್ಲಿ ಕೂಡ ಅಲ್ವಾ. ಸೊ 20-year-old ಯಂಗ್ಸ್ಟರ್ಸ್ ಆರ್ ಪ್ಲೇಯಿಂಗ್ ಇನ್ ಫ್ರಂಟ್ ಆಫ್ ಹಿಮ್. ಸೊ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಅಷ್ಟು ಸ್ಟ್ರೈಕರ್ಸ್ ಅದೇ ಮೇ ಬಿ ಓನ್ಲಿ ರೀಸನ್ ಏನಂದ್ರೆ ಬೇರೆ ಎಲ್ಲಾ ಪ್ಲೇಯರ್ಸ್ ಸೆಂಟರ್ ಫಾರ್ವರ್ಡ್ ಪೊಸಿಷನ್ ಅಲ್ಲಿ ಆಡಿಲ್ಲ, ಇಶಾನ್ ಪಂಡಿತ ಮತ್ತು ಸುನೀಲ್ ಛೇತ್ರಿ ಬಿಟ್ಟು ಅನ್ನೋದು ಒಂದೇ ರೀಸನ್ ಇರ್ಬೋದು. ಬಟ್ ಇಶಾನ್ ಪಂಡಿತ್ ಆಡದೇ ಇದ್ಮೇಲೆ ಆ ರೀಸನ್ ಕೊಡ್ಲಿಕ್ಕೆ ಆಗುದಿಲ್ಲ. ವಿಕ್ರಮ್ ಪ್ರತಾಪ್ ಸಿಂಗ್ ಬಗ್ಗೆ ಏನಿಸ್ತು? ಲೈಕ್ ಲಾಸ್ಟ್ 2 ಗೇಮ್ಸ್ ನೋಡಿದೆ ವಿಕ್ರಮ್ ಪ್ರತಾಪ್. ಐ ಥಿಂಕ್ ಅವನಿಗೆ ಗೊತ್ತಾಗಿತ್ತು ಕಾಣುತ್ತೆ, ಲೈಕ್ ಅವ್ನು ಇನ್ಕ್ಲೂಡ್ ಆಗಿದ್ದಾನೆ ಏಷ್ಯನ್ ಕಪ್ ಗೆ ಅನ್ನೋ ತರ ಆಡ್ದ. ಅಂದ್ರೆ ಅವ್ನ್ ಫೈರ್ ಸ್ವಲ್ಪ ಜಾಸ್ತಿ ಇತ್ತು ಲಾಸ್ಟ್ 2 ಗೇಮ್ಸ್. ತುಂಬಾ ಚೆನ್ನಾಗಿ ಆಡ್ದ, ಸಖತ್ತಾಗಿತ್ತು, ನನಗೆ ಇಷ್ಟ ಆಯ್ತು. ತುಂಬಾನೇ ಜಾಸ್ತಿ ಇವತ್ರ. ಎಕ್ಸಾಕ್ಟ್ಲಿ, ಯೆಲ್ಲೋ ಕಾರ್ಡ್ಸ್ ಅದೊಂದು ಬಿಟ್ರೆ ತುಂಬಾ ಹಾರ್ಡ್ ವರ್ಕಿಂಗ್ ಪ್ಲೇಯರು, ತುಂಬಾ ಹಾರ್ಡ್ ವರ್ಕಿಂಗ್ ಪ್ಲೇಯರು. ಫಿಸಿಕಲ್ಲು ಚೆನ್ನಾಗಿದೆ. ಒಂದೇ ಹೋಪ್ ಅಂದ್ರೆ ಬೇರೆ ಟೀಮ್ ಟ್ರೈ ಮಾಡ್ಬೋದು ಸೆಂಟ್ರಲ್ ಪೊಸಿಷನ್ ಅಲ್ಲಿ ಆಡ್ಲಿಕ್ಕೆ ಚಾನ್ಸ್ ಸಿಗುವಂತದ್ದು. ಬಟ್ ಅವ್ರು ಇಂಟರ್ವ್ಯೂ ಕೇಳಿದ್ರೆ ವಿಕ್ರಮ್ ಅವನಿಗೆ ವಿಂಗ್ಸೇ ಪ್ರಿಫರ್ ಮಾಡ್ತಾನೆ. ಸೊ ದಟ್ಸ್ ಆಲ್ಸೋ ಒನ್ ಥಿಂಗ್. ಸೊ ಅದು ನೋಡ್ಬೇಕು. ಬಟ್ ಒಳ್ಳೆ ಪ್ಲೇಯರು, ಫಿಸಿಕಲ್ ಇದೆ. ಇಫ್ ದ ಕೋಚ್ ಸೀಸ್ ದ್ಯಾಟ್ ಅವನನ್ನು ಸೆಂಟ್ರಲ್ ಅಲ್ಲಿ ಆಡ್ಸಿದ್ರೆ ಚೆನ್ನಾಗಿರ್ಬೋದು ಅನ್ಸುತ್ತೆ. ಬಟ್ ಒಳ್ಳೆ ಇನ್ಕ್ಲೂಷನ್, ಐ ಆಮ್ ಹ್ಯಾಪಿ. ನಿಜ. ಸೊ ಆ ತರ ನೋಡ್ಲಿಕ್ಕೆ ಬಂದ್ರೆ ಸೆಂಟರ್ ಫಾರ್ವರ್ಡ್ಸ್ ನಾವು ಇಲ್ಲ ಅನ್ನೋದು ಒಂದು ಮೈಂಡ್ ಸೆಟ್ ಅಂತ ಹೇಳಿದ್ರಿ ನೀವು. ಅದ್ರ ಜೊತೆನೆ ಈ ಮಿಡ್ ಫೀಲ್ಡ್ ಆಕ್ಚುಲಿ ಜಾಸ್ತಿ ಇದೆ ಅನ್ನೋ ಒಂದು ಮೈಂಡ್ ಸೆಟ್ ಇದೆ ನಮ್ಮ ಇಂಡಿಯನ್ ಫುಟ್ಬಾಲ್ ಅಲ್ಲಿ. ಮಿಡ್ ಫೀಲ್ಡರ್ಸ್ ಇದ್ದೀವಿ ನಾವು, ಎನಫ್ ಮಿಡ್ ಫೀಲ್ಡರ್ಸ್ ಇದ್ದೀವಿ ಕಾಂಪೀಟ್ ಮಾಡ್ಲಿಕ್ಕೆ ಅನ್ನೋ ತರ ಇದೆ. ಅದು ಕೂಡ ನಿಜ, ಯಾಕಂದ್ರೆ ಜೀಕ್ಸನ್ ಮತ್ತೆ ತಾಪಾ ಕಾಂಬಿನೇಷನ್ ಆಡಿದಾಗ ನಾವು ಯಾವಾಗ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ವಿ. ಆದ್ರೆ ಈ ಸ್ಕ್ವಾಡ್ ಅಲ್ಲಿ ಜೀಕ್ಸನ್ ಮಿಸ್ಸಿಂಗ್ ಇದಾರೆ ಡ್ಯೂ ಟು ಇಂಜುರಿ. ಓಕೆ, ಸೊ ಮಿಡ್ ಫೀಲ್ಡ್ ಅಲ್ಲಿ ಮತ್ತೆ ಉದಾಂತ ಇನ್ಕ್ಲೂಡ್ ಮಾಡಿದ್ದಾರೆ, ಲಿಸ್ಟನ್ ಇದಾನೆ, ಮತ್ತೆ ಅಪುಯ್ಯ ಬಂದಿದ್ದಾರೆ, ಮತ್ತೆ ದೀಪಕ್ ಟಾಂಗ್ರಿನ್ ಇನ್ಕ್ಲೂಡ್ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಡಿಫೆನ್ಸಿವ್ ಮಿಡ್ ಫೀಲ್ಡರ್ಸ್ ಇಲ್ಲ ಅಂತ. ಸುರೇಶ ಇದ್ದಾರೆ, ಸಹಾಲ್ ಇದ್ದಾರೆ. ಸೊ ಈ ಪರ್ಟಿಕ್ಯುಲರ್ ಮಿಡ್ ಫೀಲ್ಡ್ ಬಗ್ಗೆ ಮಾತಾಡ್ಬೇಕಂದ್ರೆ ಇವಾಗ ಜೀಕ್ಸನ್ ಅಂದ್ರೆ
ಮಿಸ್ ಆಗ್ತಾ ಇರೋದು ಎಷ್ಟು ಎಫೆಕ್ಟ್ ಆಗುತ್ತೆ ನಮ್ಗೆ ಅಂತ. ಬ್ರಾಂಡನ್ ಕೂಡ ಇದಾರೆ ಟೆಕ್ಕಿಂಗ್ ಎಲ್ಲ ಆಡ್ಲಿಕ್ಕೆ, ಬಟ್ ಡಿಫೆನ್ಸಿವ್ ಮಿಡ್ಫೀಲ್ಡ್ ಆಗಿ ನಾವು ತುಂಬಾ ಒಳ್ಳೊಳ್ಳೆ ರ್ಯಾಂಕಿಂಗ್ ಟೀಮ್ಗಳನ್ನ ಫೇಸ್ ಮಾಡ್ತಾ ಇರೋದ್ರಿಂದ ಡಿಫೆನ್ಸಿವ್ ಮಿಡ್ಫೀಲ್ಡ್ ಅಂತ ಇಂಪಾರ್ಟೆಂಟ್ ಡಿಫೆನ್ಸಿವ್ ಮಿಡ್ಫೀಲ್ಡ್ ಮಿಸ್ ಮಾಡ್ತಾ ಇರೋದು ಎಷ್ಟು ಇಂಪ್ಯಾಕ್ಟ್ ಇರುತ್ತೆ ಅಂತ ಏನ್ ಅನ್ಸುತ್ತೆ ನಿಮ್ಗೆ? ಆಕ್ಚುಲಾಗಿ ನಮ್ದು ಸ್ಟೇಡಿಯಂ ಅಂತ ಬಂದ್ರೆ ನಾವು ಇವಾಗ ದೀಪಕ್ ತಂಗ್ರಿ ಮತ್ತೆ ಸುರೇಶ್ ಅಪೋಯ. ಸೊ ನಿಮ್ಗೆ ಆಬ್ವಿಯಸ್ ಚಾಯ್ಸ್ ಇವಾಗ ಗೊತ್ತು ಯಾರು ಆಡ್ತಾರೆ 2 CDMs ಅಂತ, ಒಂದು ಸುರೇಶ, ಇನ್ನೊಂದು ಅಪೋಯ. ಏನ್ ಆಗುತ್ತೆ ಇವಾಗ ಅಂದ್ರೆ ಸುರೇಶ್ ನಮಗ್ ಗೊತ್ತು ಕ್ಲಬ್ ಅಲ್ಲೇ ಹೆಂಗ್ ಆಡಿದಾನೆ, ನ್ಯಾಷನಲ್ ಟೀಮ್ಗೆ ಲಾಸ್ಟ್ ಇಯರ್ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಇವಾಗ ಇರೋ ಫಾರ್ಮ್ ಅಲ್ಲಿ ಸುರೇಶ್ ನ ಆರಾಮಾಗಿ ಬೀಟ್ ಮಾಡ್ಬೋದು. ನೀವು ಜಿಕ್ಸನ್ ತಗೊಂಡ್ರೆ ಜಿಕ್ಸನ್ ತುಂಬಾ ಇಂಪ್ರೂವ್ ಆಗಿದ್ದಾನೆ ಪ್ಲೇಯರ್ ಆಗಿ. ಲಾಸ್ಟ್ ಟೈಮು ಸುರೇಶ್ಗೆ ನಾವು ಇಂಜುರಿ ಆದಾಗ ಜಿಕ್ಸನ್ ಸ್ಟಾರ್ಟ್ ಮಾಡ್ದ, ಅದಕ್ ಮುಂಚೆ ಸುರೇಶನೇ ಪ್ರಿಫರ್ ಇದ್ದಿದ್ದು ಸ್ಟಿಮಾಗ್ಗೆ. ಅದಾದ್ಮೇಲೆ ಇಂಜುರಿ ಆದಾಗ ಜಿಕ್ಸನ್ ಅವ್ನ ಕ್ಯಾರೆಕ್ಟರ್ ಶೋ ಮಾಡಿ ತುಂಬಾ ಚೆನ್ನಾಗಿ ಆಡಿದಾನೆ. ಈವನ್ ದ ಕೇಸ್ ವಿತ್ ಅಪೋಯ ಕೂಡ ಅಷ್ಟೇ. ಲಾಸ್ಟ್ ಟೈಮ್ ಒಂದು ಸ್ವಲ್ಪ ಡ್ರಾಮಾಸ್ ಎಲ್ಲ ಆಗಿ ಅವನು ಟ್ವಿಟರ್ ಅಲ್ಲೆಲ್ಲ ಕೋಚ್ ನಿನ್ನ ಆಡ್ಸೋದೆಲ್ಲ ಚಾನ್ಸೇ ಕೊಡಲ್ಲ ಆ ತರ ಎಲ್ಲ ಆಯ್ತು, ಏನೇನೋ ಆಗಿ ಇವಾಗ ತಿರ್ಗಾ ಇನ್ಕ್ಲೂಷನ್ ಆಯ್ತದು. ಅದು ಇನ್ನೊಂದು ಡ್ರಾಮಾ ಅದು. ಸೊ ಇವಾಗ ಇಬ್ರು ಪ್ಲೇಯರ್ಸ್ ಮೇಲೂ ನಂಬಿಕೆ ಇಲ್ಲ. ಇವ್ರಿಬ್ರು ಫಸ್ಟ್ ಪ್ಲೇಯರ್ಸ್ ಅಲ್ಲ, ಫಸ್ಟ್ ಚಾಯ್ಸ್ ಅಲ್ಲ ನಮ್ಗೆ. ಇವಾಗ ಇವರೇ ಫಸ್ಟ್ ಚಾಯ್ಸ್ ಆಗ್ಬೇಕು, ಬೇರೆ ಆಪ್ಷನ್ ಇಲ್ಲ. ಹಿಂಗಿದೆ ಸ್ಕ್ವಾಡ್, ನೀವ್ ಇನ್ನೇನ್ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ? ಹೋಪ್ಫುಲಿ ಮೇ ಬಿ ಸುರೇಶ್ ಅಲ್ಲ ಅಂದ್ರೂ ಅಪೋಯ ಕವರ್ ಮಾಡ್ಬೋದು ಅಂತ ಅನ್ಕೋತೀನಿ. ಸುರೇಶ್ ಏನಂದ್ರೆ ಫೌಲ್ ಜಾಸ್ತಿ ಮಾಡ್ತಾನೆ. ಅವ್ನ್ ಬಾಲ್ ಲೂಸ್ ಆಗ್ಬಿಟ್ರೆ ಫ್ರಸ್ಟ್ರೇಟ್ ಆಗಿ ಫೌಲೆ, ಬಾಲ್ ಇಲ್ಲ ಕಾಲೆ. ಆಮೇಲೆ ಕೂಡ ಇಲ್ಲ. ಅವನೇನಂದ್ರೆ ಪ್ರಾಪರ್ ಸಿಡಿಯಂ ಅಷ್ಟೇ. ಲೈಕ್ ಅವ್ನ ರೋಲ್ ಏನು, ಬಾಲ್ ತಕೊಡ್ಬೇಕು, ಹಿಂದ್ಗಡೆ ಕೊಡ್ಬೇಕು ನಮ್ ಪ್ಲೇಯರ್ಸ್ಗೆ ಅಷ್ಟೇ. ಅದನ್ನ ಕ್ಲೀನ್ ಆಗಿ ಮಾಡಿದ್ರೆ, ಕ್ಲೀನ್ ಆಗಿ ಅಂದ್ರೆ ಅಟ್ಲೀಸ್ಟ್ ಒಂದು 50% ಆಫ್ ಅಬಿಲಿಟಿಗಿಂತ ಮುಂದೆ ಬಂದ ಮಾಡಿದ್ರೆ ಒಂದು ಚಾನ್ಸ್. ಬಟ್ ನಾಟ್ ಹ್ಯೂಜ್ ಮಾರ್ಜಿನ್ ಇಂದ ಸೋಲೋದು. ಹ್ಯೂಜ್ ಮಾರ್ಜಿನ್ ಅಂದ್ರೆ ಒಂದು 10 ಗೋಲ್ಸ್ ಅಥವಾ 12 ಗೋಲ್ಸ್ ಇಂದ ಸೋಲೋದು. ಅಟ್ಲೀಸ್ಟ್ 7 ಗೋಲ್ಸ್ ಬರುತ್ತೆ ಅಷ್ಟೇ. ಏನಲ್ಲೇ ನೀನಲ್ಲೇ. ಓಕೆ ಓಕೆ ಓಕೆ. ಸೊ ಇವಾಗ ಅದೇ ಪಾಯಿಂಟ್ ಅಲ್ಲಿ ನೋಡ್ತಿದ್ರೆ ನನ್ಗೆ ಈ ಮಿಡ್ಫೀಲ್ಡ್ ಅಲ್ಲಿ ತುಂಬಾ ಇನ್ನೊಂದು ಹ್ಯಾಂಡಿಕ್ಯಾಪ್ ಅನ್ಸೋದೇನಂದ್ರೆ ನೋ ಡೆಡ್ ಬಾಲ್ ಸ್ಪೆಷಲಿಸ್ಟ್ ಇಲ್ಲಿ. ಅದ್ರಲ್ಲಿ ಇರೋದ್ರಲ್ಲೇ ತುಂಬಾ ಬೆಟರ್ ಅಂದ್ರೆ ಬ್ರ್ಯಾಂಡನ್. ಬಟ್ ಬ್ರ್ಯಾಂಡನ್ ನ ಈಗೋರ್ ಸ್ಟಾರ್ಟ್ ಮಾಡಲ್ಲ ಎಷ್ಟೊಂದು ಗೇಮ್ಗಳನ್ನ, ಸೊ ಅದ್ ಅರ್ಥನೇ ಆಗಲ್ಲ. ನಮ್ ಮಿಡ್ಫೀಲ್ಡ್ ಅಲ್ಲಿ ಡೆಡ್ ಬಾಲ್ ಸ್ಪೆಷಲಿಸ್ಟ್ ಯಾರು ಇಲ್ವೇ ಇಲ್ಲ. ನಮ್ಗೆ ಇವಾಗ ಬಂದಿರುವಂತ ಹೊಸ ಅಸಿಸ್ಟೆಂಟ್ ಕೋಚ್ ಮತ್ತೆ ಸೆಟ್ ಪಿಚ್ ಕೋಚ್ ಏನಾದ್ರು ಚೇಂಜಸ್ ಮಾಡ್ತಾರ ಅದ್ರಲ್ಲಿ ಅಂತ ನೋಡ್ಬೇಕು. ಯಾಕಂದ್ರೆ ಅವ್ರು ಹೇಳಿದ್ದು ಅದೇ ಕಾರ್ನರ್ಸ್ ಸುನಿಲ್ ಛೇತ್ರಿನೇ ತಗೋತಾರೆ. ಸುನಿಲ್ ಛೇತ್ರಿನೇ ಕಾರ್ನರ್ಸ್ ತಗೋತಿದ್ರೆ ಅಲ್ಲಿ ಸೆಂಟರ್ ಆಫ್ ದಿ ಗೋಲ್ ಹೊಡೆಯಕ್ಕೆ ಯಾರು ಇರ್ತಾರೆ ಅಂತ. ಐ ಥಿಂಕ್ ತಾಪಾ ಆರ್ ಬ್ರಾಂಡನ್ ಇಬ್ರಲ್ಲಿ ಯಾರು ಆಡ್ತಿರ್ತಾರೆ. ಬ್ರಾಂಡನ್ ಛೇತ್ರಿ ಕಾಂಬಿನೇಷನ್ ಬ್ರಾಂಡನ್ ಛೇತ್ರಿ ಕಾಂಬಿನೇಷನ್ ಲಾಸ್ಟ್ ಟೈಮ್ ನೋಡಿದಲ್ಲ 22 ಇಲ್ಲ 21 ಅಲ್ಲಿ ಹೆಂಗೆ ಚೆನ್ನಾಗಿ ಬಿಫೋರ್ ಕೊರೋನಾ ಕೂಡ ಹೌದು ಅದು ಕೋಲ್ಕತ್ತಾದಲ್ಲಿ ನಡೆದಾಗ ಸಖತ್ತಿತ್ತು ಅಸಿಸ್ಟ್ ಮಾಡಿದ್ದು. ಬಟ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಮಿಸ್ಸಿಂಗ್ ಪ್ಲೇಯರ್ಸ್ ಅಂದ್ರೆ ನಮ್ಮ ಡಿಫೆನ್ಸ್ ಅಲ್ಲೇ ಆಗಿರೋದು ಈ ಸರಿ. ಒಂದು ಎಕ್ಸ್ಕ್ಲೂಷನ್ ಆಫ್ ರೋಷನ್ ನಂಗೆ ಅರ್ಥ ಆಗ್ಲಿಲ್ಲ. ಎರಡನೇದು ಬಂದು ಇಂಜುರಿಯಿಂದ ನಮ್ಮ ಅನ್ವರ್ ಅಲ್ಲಿ ಹೊರಗಡೆ ಇರೋದು. ನನಗೆ ಇವೆರಡು ತುಂಬಾ ಬಿಗ್ ಮಿಸ್ ಅನ್ಸ್ತಾ ಇದೆ. ಇವಾಗ ನಮ್ಗೆ ಸ್ಕ್ವಾಡ್ ಅಲ್ಲಿ ಇರುವಂತ ಡಿಫೆನ್ಸ್ ಅಲ್ಲಿ ನೋಡಿದ್ರೆ ಯಾರಿದ್ದಾರೆ ಅಂದ್ರೆ ಆಕಾಶ್ ಮಿಶ್ರಾ ಇದ್ದಾನೆ, ಬೋಸ್ ಇದ್ದಾರೆ, ಸುಭಾಶಿಸ್ ಬೋಸ್, ಮತ್ತೆ ರಾಹುಲ್ ಬೇಕಿ ಇದ್ದಾರೆ, ಪ್ರೀತಮ್ ಕೋಟಾಲ್ ಇದ್ದಾರೆ, ನುಂಗಾ ಇದ್ದಾನೆ ಈಸ್ಟ್ ಬೆಂಗಾಲ್ ಸೆಂಟರ್ ಬ್ಯಾಕ್, ನುಂಗಾ ಇದ್ದಾರೆ, ಮತ್ತೆ ಮೇಹತಾಬ್ ಇದ್ದಾನೆ, ನಿಖಿಲ್ ಪೂಜಾರಿ ಇದ್ದಾರೆ, ಮತ್ತೆ ಪ್ರೀತಮ್ ಕೋಟಾಲ್, ಸಂದೇಶ್ ಜಿಂಗನ್ ಇದೆ. ಸೊ ಈ ಡಿಫೆನ್ಸ್ ಅಲ್ಲಿ ನನ್ಗೆ ಲೆಫ್ಟ್ ವಿಂಗ್ ಅದೇ ರೋಷನ್ ಇರ್ಬೇಕಂತ ಅನ್ಸುತ್ತೆ. ಅದು ಬಿಟ್ರೆ ಈಗ ಅಲಿ ಎಷ್ಟ್ ಮಿಸ್ ಆಗ್ತಾನೆ, ಅನ್ವರ್ ಎಷ್ಟ್ ಮಿಸ್ ಆಗ್ತಾನೆ ಅಂತ ಎಷ್ಟ್ ಮಿಸ್ ಆಗ್ತಾನೆ. ಮತ್ತೆ ನಿಮ್ಗೆ ಏನ್ ಅನ್ಸ್ತಿದೆ ಈ ಡಿಫೆನ್ಸ್? ಹೋಪ್ ಇದೆಯಾ ನೋಡಿದ್ರೆ? ಹೋಪ್ ನಂಗೆ ಗ್ರೂಪ್ ಸ್ಟೇಜ್ ಡ್ರಾ ಆದಾಗಲೇ ಹೋಯ್ತು, ಬಟ್ ಹುಚ್ಚರೇ ಹೋಗಿದೆ. ಬಟ್ ಏನಂದ್ರೆ ಎಕ್ಸ್ಪೀರಿಯನ್ಸ್ ಇದೆ ಡಿಫೆನ್ಸ್ ಅಲ್ಲಿ, ಎಕ್ಸ್ಪೀರಿಯನ್ಸ್ ಇದೆ.
ಬೇರೆ ಬೇರೆ ಮಿಡ್ಫೀಲ್ಡ್ ಮತ್ತೆ ಫಾರ್ವರ್ಡ್ ಕಂಪೇರ್ ಮಾಡಿದ್ರೆ ಡಿಫೆನ್ಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ. ನಿಮ್ದು ಬೋಸ್ ಆಗ್ಲಿ, ಬೆಕೆ ಆಗ್ಲಿ, ಪ್ರೀತಮ್ ಕೋಟಾಲ್ ಆಗ್ಲಿ, ನಿಮ್ದು ನಿಖಿಲ್ ಪೂಜಾರಿ ಆಗ್ಲಿ, ಎಲ್ಲರೂ ತುಂಬಾ ವರ್ಷ ಮೊದಲೇ ನ್ಯಾಷನಲ್ ಟೀಮಿಗೆ ಆಡಿರೋರು. ಸೊ ಅದೇ ನಮ್ಗೆ ಈಗ ಈ ಸಿಚುವೇಶನ್ ಅಲ್ಲಿ ಬೇಕು ಅನ್ಸ್ತಿದೆ. ಆ ಪಾಯಿಂಟ್ ಫೇರ್ ಓಕೆ. ಮತ್ತೆ ಪೇಸ್ ತುಂಬಾ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಆಸ್ಟ್ರೇಲಿಯಾ ಮತ್ತು ಉಜ್ಬೇಕಿಸ್ತಾನ ಇದ್ರು, ವೆಸ್ಟ್ ಏಷ್ಯನ್ ನೇಷನ್ಸ್ ಲೈಕ್ ಸಿರಿಯಾ ಇದ್ರು ಮ್ಯಾನೇಜ್ ಮಾಡ್ಬೋದು. ಸಿರಿಯಾ, ಕುವೈತ್, ಲೆಬನಾನ್ ಇವೆಲ್ಲ ಒಂದೇ ತರ ಟೀಮ್. ಬಟ್ ಉಜ್ಬೇಕಿಸ್ತಾನ್ ಮತ್ತೆ ಆಸ್ಟ್ರೇಲಿಯಾ ಇದ್ರು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ಅದೇ ನಂಗೆ ಭಯ ಆಗ್ತಿರೋದು. ಪೇಸ್ ಇಲ್ಲ, ಪೇಸ್ ಏನು ಇನ್ನ ಇಲ್ಲ. ಇನ್ನ ಒಂದ್ ಕ್ವಶನ್ ಕೇಳ್ತೀನಿ. ಆಕಾಶ್ ಮಿಶ್ರಾ ಮುಂಚೆ ಇದ್ದಿದ್ದು ಹೈದರಾಬಾದ್ ಅಲ್ಲಿ ಇದ್ದಿದ್ದು ಆಕಾಶ್ ಮಿಶ್ರಾ ಸೇಮ್ ಇವಾಗ ಮುಂಬೈ ಸಿಟಿಗೆ ಆಡ್ತಿಲ್ಲ. ಅವನ ಪರ್ಫಾರ್ಮೆನ್ಸ್ ಕಡಿಮೆ ಆಗಿದೆ. ನೀವು ಆ ಜಾಗದಲ್ಲಿ ಇವಾಗ ನೀವು ಸಬ್ ಆಗಿ ಇವಾಗ ಲೆಫ್ಟ್ ಬ್ಯಾಕ್ ಸಬ್ ಆಗ್ಬೇಕಂದ್ರೆ ಯಾರಿದ್ದಾರೆ? ರೋಷನ್ ಇಟ್ಕೊಳ್ಬೇಕಿತ್ತು. 4-5 ಜನ CB ಇದೀವಿ ಇವಾಗ. ಬೋಸ್ ಇಸ್ ಅವರ್ ಸಬ್ಸ್ಟಿಟ್ಯೂಟ್ ಲೆಫ್ಟ್ ಬ್ಯಾಕ್. ಬೋಸ್ ನನ್ನ ಪ್ರಕಾರ ಲೈನಪ್ ಏನಾಗುತ್ತೆ, 5 ಜನ ಹಿಂದ್ಗಡೆ CB ಇರ್ತೇವೆ, ಅಂದ್ರೆ 5 ಅಟ್ ದ ಬ್ಯಾಕ್ ಆಡ್ತೇವೆ ನಾವು. ಅದಕ್ಕೆ ಟೀಮ್ ಇದೆ, 5 at the back ಗೆ ಟೀಮ್ ಇದೆ. ಬೋಸ್ ಪೊಸಿಷನ್ ಅಲ್ಲಿ ಕರೆಕ್ಟ್ ಆಡ್ತಾರೆ. ಪೂಜಾರಿ ಮತ್ತೆ ಆಕಾಶ್ ಮಿಶ್ರಾ ವಿಂಗ್ ಬ್ಯಾಕ್ಸ್ ಅಲ್ಲಿ ಗೊತ್ತಾಯ್ತು, ಬಟ್ ಯಾವ್ದಾದ್ರು ಒಂದು ವಿಂಗ್ ಬ್ಯಾಕ್ ಇಂಜುರಿ ಆದ್ರೆ ವಿಂಗ್ ಬ್ಯಾಕ್ ಇಲ್ಲ ಇವಾಗ. ವಿಂಗ್ ಬ್ಯಾಕ್ ಇಲ್ಲ, ಲಾಜಿಕ್ ಇಲ್ಲ. ಅದು ಮಾತ್ರ ಮಹೇಶ್ ಅಂಡ್ ಉದಾಂತ. ಸುರೇಶ ನೋ ಮಹೇಶ್ ನೋ ಉದಾಂತ. ಸುರೇಶ್ ಬರ್ತಾನೆ ಹಿಂದೆ. ಸುರೇಶ್ ರೈಟ್ ಬ್ಯಾಕ್ ಆಡ್ಸ್ಬೋದು, ಹೇಳಕ್ಕಿಲ್ಲ, ಆಡ್ಸ್ಬೋದು. ಶ್ರೀಮ್ಯಾಕ್ಸ್ ಸ್ಕ್ವಾಡ್ ಅನೌನ್ಸ್ಮೆಂಟ್ ನಂಗದು ಅರ್ಥ ಆಗುದಿಲ್ಲ. ಒಂದು ವಿಂಗ್ ಬ್ಯಾಕ್ಸ್ ಇರಲ್ಲ, ಬಟ್ ಒಂದು 10 ಜನ ವಿಂಗರ್ಸ್ ಇರ್ತಾರೆ. ಅಟ್ಲೀಸ್ಟ್ 10 ಜನ ವಿಂಗರ್ಸ್ ಇರ್ತಾರೆ. ಒಂದೇ ಅಟ್ಯಾಕಿಂಗ್ ಮಿಡ್ಫೀಲ್ಡರ್ ಅಥವಾ ಮ್ಯಾಕ್ಸಿಮಮ್ 2. ಹೌದು, ಸೆಂಟರ್ ಮಿಡ್ಫೀಲ್ಡರ್, ಬಾಕ್ಸ್ ಟು ಬಾಕ್ಸ್ ಮಿಡ್ಫೀಲ್ಡರ್ ಇರೋದೇ ಇಲ್ಲ ಬೇಸಿಕ್ಲಿ. ಏನೋ ಅವ್ರದೇ ಪ್ಲಾನ್ ಅದು. ಯಾಸಿರ್ ಎಲ್ಲ ಟ್ರೈ ಮಾಡಿದ್ರಪ್ಪ ಟ್ರೈನೇಷನ್ ಅಲ್ಲಿ, ಆಮೇಲೆ ಬಿಟ್ಬಿಟ್ರ ಅವನ್ನ. ಇವಾಗ ನಾವು 23 ನಲ್ಲಿ ಆಡದ್ವಲ್ಲ, ಅಂಡರ್ 23 ಮ್ಯಾಚಸ್ ಎಲ್ಲ, ಅದ್ರಲ್ಲಿ ತುಂಬಾ ಜನ ಪ್ಲೇಯರ್ಸ್ ಇದ್ರು. ಅದ್ರಲ್ಲಿ ಇಂಪ್ರೆಸಿವ್ ಆಗಿ ಕೂಡ ಯಾರು ಪರ್ಫಾರ್ಮ್ ಮಾಡಿಲ್ಲ ನೀವು ತಗೊಂಡ್ರೆ ನಾವು. ಸೊ ನಿಮ್ಗೆ ಹೆಂಗೆ ಕಾನ್ಫಿಡೆನ್ಸ್ ಬರುತ್ತೆ ಇಂತ 20 ಏಷ್ಯನ್ ಕಪ್ಸ್ ಅಲ್ಲಿ ಸೆಲೆಕ್ಟ್ ಮಾಡಕ್ಕಾದ್ರೂ ನಿಮ್ಗೆ ಕಾನ್ಫಿಡೆನ್ಸ್ ಬೇಕು. ಆ ಪಾಯಿಂಟ್ ಅಲ್ಲೇ ನಾನು ನಮ್ಮೊಬ್ಬ ವಿಂಗರ್ಸ್ ತುಂಬಾ ಜನ ಇರ್ತಾರೆ ಅಂತ ನಾನೊಂದು ಸ್ಟಾರ್ಟ್ ಕೊಟ್ಬಿಡ್ತೀನಿ. ಉದಾಂತ 48 ಗೇಮ್ ಆಡಿದ್ದಾರೆ ಇವಾಗ ನ್ಯಾಷನಲ್ ಟೀಮ್ಗೆ, 2 ಗೋಲ್ ಹೊಡೆದಿದ್ದಾರೆ. ಸೊ ಉದಾಂತ ಮತ್ತೆ ಇನ್ಕ್ಲೂಷನ್ ಆಗಿರೋದು ಒಂದು ಅಗೇನ್ ಸೇಮ್ ಆಸ್ ಯೂಶುವಲ್. ಅವಾಗ ನಮ್ಗೆ BFC ಕೋಟಾ ಅಂತಿದ್ರು, ಇವಾಗ ಅವ್ರು BFC ಅಲ್ಲಿ ಇಲ್ಲ. ಸೊ ಅದು ಯಾವ ಕೋಟಾ ಅನ್ಕೊಂತಾರೋ ಅವ್ರಿಗೆ ನನಗ್ ಗೊತ್ತು ಯಾವ ಕೋಟಾ ಅಂತ. ಟೀಮ್ ಕೋಟಾ ಅದು, ಟೀಮ್ ಕೋಟಾ ಅಂತ ಹೇಳ್ತಾರೆ. ಓಕೆ, ಸೊ ತೇಜಸ್ ನಾವೇನು ಬರ್ತೀವಿ. ಉದಾಂತ ನೀನು ಇಷ್ಟು ವರ್ಷದಿಂದ ನೋಡ್ಕೊಂಡ್ ಬಂದಿದ್ಯಾ? ಲೈಕ್ ಅವ್ನ್ ಫಸ್ಟ್ BFC ಅವನಿಗೆ ಸ್ಟಾರ್ಟ್ ಸಿಕ್ಕಾಗಿಂದ ನೋಡಿದೀಯ? ನ್ಯಾಷನಲ್ ಟೀಮ್ ಸೆಲೆಕ್ಟ್ ಆದ್ಮೇಲೆ ಅವನು ಇವಾಗ ಯಾವ ತರ ಇದ್ದಾನೆ ಅಂತ, ಗೋವಾದಲ್ಲಿ ಯಾವ ತರ ಇರ್ತದೆ? ನಿನಗೇನ್ ಅನ್ಸುತ್ತೆ ಇನ್ಕ್ಲೂಷನ್? ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅದೇ ಹೇಳೋನಲ್ಲ, ಫಸ್ಟ್ ಆಫ್ ಆಲ್ ಸ್ಟೀಮ್ ಕೋಟಾ ಇದು. ಆ ಪ್ಲೇಯರ್ ಒಂದೇ ಒಂದು ಪಾಸಿಟಿವ್ ಅವನ ಕಡೆಯಿಂದ ಇರೋದು ಎಕ್ಸ್ಪೀರಿಯನ್ಸ್. ಬಿಕಾಸ್ ಆಫ್ 48 ಇಂಟರ್ನ್ಯಾಷನಲ್ ಕ್ಯಾಪ್ಸ್ ಅಂತ ಅವನನ್ನ ಇಟ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ರೆ ಇವಾಗ ನಂದು ಪ್ರಾಬಬ್ಲಿ ಅನ್ನಿಸ್ತಿದೆ ಸುನಿಲ್ ಛೇತ್ರಿ ಲಾಸ್ಟ್ ಇದು ಏಷ್ಯನ್ ಗೇಮ್ಸ್ ಇರ್ಬೋದು ಅಂತ. ಅದೇ ಅವನ್ಗೂ ಹಂಗೆ ಸುನಿಲ್ ಛೇತ್ರಿ ಜೊತೆ ಟಾಟಾ ಬಾಯ್ ಹೇಳಕ್ಕೆ ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಅಲ್ಲ, ಪರ್ಫಾರ್ಮೆನ್ಸ್ ಇಲ್ಲ. ಪರ್ಫಾರ್ಮೆನ್ಸ್ ಇಲ್ದಿರೋರನ್ನ ಕರ್ಕೊಂಡ್ ಬಂದು ಆಯ್ತಾ, ಐ ಅಗ್ರಿ ಅವನ್ಗೆ ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇದೆ ಅಂತ, ಬಟ್ ಫಾರ್ ವಾಟ್ ಯೂಸ್ ಅಂತ. ಇವನ್ ನಿಮ್ಗೆ ಅಮರಿಂದರ್ ಕೂಡ ಅದೇ ನ್ಯಾಷನಲ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ತಗೊಂಡ್ ಬಂದು ಗೋಲ್ ಕೀಪರ್ಸ್ ಅಲ್ಲಿ ತಗೊಂಡ್ ಬಂದಿದ್ದಾರೆ. ಇವಾಗ ಲಚಂಪ ಇದ್ದಾನೆ, ಅವನ್ಗಿಂತ ಚೆನ್ನಾಗಿದೆ ಅವನದು ಬಾಲ್ ಡಿಸ್ಟ್ರಿಬ್ಯೂಷನ್ಸ್ ಆಗ್ಲಿ, ಇಲ್ಲ ಅವನದು ಕಲೆಕ್ಟಿಂಗ್ ಆಗ್ಲಿ. ಅಂತವ್ರಿಗೆ ಚಾನ್ಸ್ ಕೊಡಿ, ಪ್ರೂವ್ ಮಾಡೋದು ಇಂಥ ಸ್ಟೇಜಸ್ ಅಲ್ಲೇ. ಆಡಿಸೋದ್ ಬೇಡ, ಒಂದ್ ಕ್ಯಾಂಪ್ ಅಲ್ಲಿ ಇರ್ಲಿ, ಗೊತ್ತಾಗುತ್ತೆ. ನೀವು ಅದ್ ಬಿಟ್ಟು ತಿರ್ಗಾ ಇದ್ದೆ ಹಳೆ ಪ್ಲೇಯರ್ಸ್ಗೆ ನೀವು ಹೋಗ್ತೀನಿ ಅಂದ್ರೆ ಇಲ್ಲಿ ನಮ್ದೇನ್ ಅಂತೀರ, ಪ್ರೋಸೆಸ್ ಅನ್ನೋದೇ ಇಲ್ಲ. ನೋ ಪ್ರೋಸೆಸ್. ನಿಜವಾಗ್ಲೂ ಒಪ್ಕೋಬಹುದು ಇದನ್ನ. ಇನ್ನೊಂದೇನಂದ್ರೆ ಇದ್ರಲ್ಲಿ ಉದಾಂತ ಬಗ್ಗೆ ಹೇಳ್ತಿದ್ವಿ ನಾವು, ಲೈಕ್ ಫಾರ್ಮ್ ಇಲ್ಲ ಅವೇನಿಲ್ಲ ಅಂತ. ಅನಿರುದ್ಧ ಅಪಾದ್ ಅದೇ ಇದೆ ಅಲ್ಲ, ಅವನು ಬಗಾನಲ್ಲಿ ಏನ್ ಆಡ್ತಿಲ್ಲ. ಅನಿರುದ್ಧ ಅಪಾದ್ ಫುಲ್ ಸ್ಲಂಪ್ ಆಗ್ಬಿಟ್ಟಿದೆ ಈ ವರ್ಷ. ಸೊ ಅವನ ಇನ್ಕ್ಲೂಷನ್ ಅದು ಎಷ್ಟು ಎಫೆಕ್ಟ್ ಮಾಡುತ್ತೆ ಅನ್ನೋದೇ ನನ್ಗೆ ಒಂದ್ ಸ್ವಲ್ಪ ಭಯ ಇರೋದು. ಯಾಕಂದ್ರೆ ಟಾಪ್ ಆಫ್ ದಿ ಫಾರ್ಮ್ ಇದ್ದಾಗ ವಿ ಆರ್ ಸೋ ಬೆಟರ್.
ನನ್ನ ಪ್ರಕಾರ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ ನಮ್ಮ ಇಂಡಿಯನ್ ಮಿಡ್ಫೀಲ್ಡ್ ಅಲ್ಲಿ ನ್ಯಾಷನಲ್ ಟೀಮ್ ಅಲ್ಲಿ ತಾಪ ಯಾವಾಗ್ಲೂ ಸ್ಟಾರ್ಟ್ ಮಾಡ್ಬೇಕು, ಫಸ್ಟ್ ಪ್ಲೇಯರ್ ಆಗಿರ್ಬೇಕು ಅವ್ನು ತಾಪ ಸ್ಟಾರ್ಟ್ ಮಾಡ್ಲಿಕ್ಕೆ. ಯಾಕಂದ್ರೆ ಅವ್ನು ಸ್ವಲ್ಪ ಇಂಟೆಲಿಜೆಂಟ್ ಪ್ಲೇಯರ್, ಮತ್ತೆ ತುಂಬಾ ಕ್ಯಾರೆಕ್ಟರ್ ಇದೆ, ಎಲ್ಲ ಚೆನ್ನಾಗಿ ಆಡ್ತಾನೆ ಅಂತ. ಆದ್ರೆ ಈ ವರ್ಷ ಅಣ್ಣಂದು ಫಾರ್ಮೇ ಇಲ್ಲ. ನಾನ್ ನಿಮ್ಗೆ ಒಂದು ಇದ್ರ ಬಗ್ಗೆ ಒಂದು ಲೈನ್ ಅಪ್ ಕೊಡ್ತೀನಿ. ನಾವು 2 ಕುವೈತ್ ಗೇಮ್ ಆಡಿದ್ವಿ ಆಕ್ಚುಲಿ. ಸೊ 2 ಕುವೈತ್ ಗೇಮ್ ನಡುವೆ ತುಂಬಾ ಡಿಫ್ರೆನ್ಸ್ ಏನ್ ಇರ್ಲಿಲ್ಲ ನಮ್ಗೆ. 2 ಕುವೈತ್ ಗೇಮ್ ಅಲ್ಲಿ ಆಗಿದ್ದೇನ್ ಡಿಫ್ರೆನ್ಸ್ ಏನಂದ್ರೆ, ಅನ್ವರ್ ಅಲ್ಲಿ ಇಂಜೂರ್ ಆಗಿದ್ರು. ಅನ್ವರ್ ಅಲ್ಲಿ ಜಾಗದಲ್ಲಿ ಬೇಕೆ ಬಂದ್ರು. ಬೇಕೆ ಆದ್ಮೇಲೆ ತಾಪ ಇದ್ರು ಕೂಡ ಮತ್ತೆ ಜಿಕ್ಸನ್ ಇಂಜೂರ್ ಆಗಿದ್ರು. ಜಿಕ್ಸನ್ ತಾಪ ಜಾಗದಲ್ಲಿ ಅಪ್ಪುಯ್ಯ ಸುರೇಶ್ ಬಂದ್ರು. ಮಿಕ್ಕಿದವ್ರು ಬಿಟ್ರೆ ಸೇಮ್ ಟು ಸೇಮ್ ಏನದು ಲೈನ್ ಅಪ್ ಯಾರ್ದು ಈಗೋರ್ ಸ್ಟಿಮ್ಯಾಚ್. ಸೊ ನಮ್ಗೆ ಆಲ್ರೆಡಿ ಒಂದು ಕ್ಲಾರಿಟಿ ಇದೆ ಈಗೋರ್ ಸ್ಟಿಮ್ಯಾಚ್ ಯಾರನ್ನ ತಗೊಳ್ತಾರೆ ಅಂತಂದು. ಸೊ ಅವ್ರು ಮತ್ತೆ ಸ್ಪೆಸಿಫೈ ಮಾಡ್ತಾನೆ ಇದಾರೆ, ಅವ್ರು ಉದಾಂತ ಏನಕ್ಕೆ ತಗೊಳ್ತಾ ಇದ್ದೀನಿ ಅಂತ. ಲೈಕ್ ಉದಾಂತ ಟೀಮ್ ನ ಜಾಸ್ತಿ ಗೊತ್ತು. ಉದಾಂತಗೆ ಈಗ ಹೊಸ ಪ್ಲೇಯರ್ ನ ತಗೊಂಡ್ಬರೋದು ಸೆನ್ಸ್ ಮಾಡ್ತಿರ್ಲಿಲ್ಲ ನಿಜ, ಬಟ್ ಇನ್ ದ ಸೇಮ್ ವೇ ನಾನು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತೀನಿ ಎಲ್ಲಾರ್ದು ಬೇಜಾರಿರೋದೇನಂದ್ರೆ. ಒಂದೇ ಅನ್ಕೊಂತಿರೋದೇನಂದ್ರೆ, ಮತ್ತೆ ಅಲ್ಲೇ ಏಷ್ಯನ್ ಕಪ್ ಅಲ್ಲಿ ಹೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಟೀಮ್ ಮ್ಯಾಚ್ ಅಂತ. ಅಲ್ಲಿ ಹೋಗಿ ವಿಶಾಲ್ ಕೇತ್ನ ಸ್ಟಾರ್ಟ್ ಮಾಡ್ಬಿಟ್ರೆ ಏನ್ ಮಾಡ್ತೀರಾ ಗೋಲ್ ಅಲ್ಲಿ? ಓಕೆ, ಇದೆಲ್ಲ ಮಾತಾಡಿದ್ರಿ. ಇನ್ನ ಒಂದು ಪಾಯಿಂಟ್ಸ್ ಏನಂದ್ರೆ, ಇವಾಗ ನಮ್ಮ ISL ಅಲ್ಲಿ ಪ್ಲೇಯರ್ಸ್ ದುಡ್ಡು ವ್ಯಾಲ್ಯೂ ನೋಡಿ ಹೋಗ್ತಿದ್ದಾರೆ, ಅವ್ರ ಪರ್ಫಾರ್ಮೆನ್ಸ್ ಡಿಕ್ರೀಸ್ ಆಗ್ತಿದೆ. ಅದು ಇಂಪ್ಯಾಕ್ಟ್ ಆಗ್ತಿರೋದು ನ್ಯಾಷನಲ್ ಟೀಮ್ ಮೇಲೆ. ಅದು ಎಸ್ಪೆಷಲಿ ಒಂದು ಟೀಮ್ ಮಾಡ್ತಿರೋದು ಅದು ನಮಗೆ ಗೊತ್ತು, ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ಅಂತ. ಎಷ್ಟು ಪ್ಲೇಯರ್ಸ್ ಇದಾರೆ, ಎಷ್ಟು ಇವಾಗ ಎಮರ್ಜಿಂಗ್ ಪ್ಲೇಯರ್ ಆಗಿದ್ದು 2019 ಅಲ್ಲಿ ಸುಮಿತ್ ರಾಠಿ, CB, ಅವ್ರ ಕೆರಿಯರ್ ಎಲ್ಲ ಹಾಳಾಗಿ ಹೋಗ್ತಿದೆ, ತಿರ್ಗಾ ಅಲ್ಲೇ ಹೋಗ್ತಿದ್ದಾರೆ. ಇವನ್ ಅನಿರುದ್ಧ ತಾಪದು ಅದೇ ನೋ ಮೇಕ್ಸ್ ಸೆನ್ಸೇ ಮಾಡಿಲ್ಲ ನನ್ಗದು. ಚೆನ್ನೈಯಲ್ಲಿ ಆಪರ್ಚುನಿಟಿ ಇತ್ತು, ಅಲ್ಲಿ ಹೋಗಿ ಅವ್ನು ಮೋಹನ್ ಬಗಾನ್ ದುಡ್ಡು ಕೊಡ್ತಾರೆ ಅಂತ ಹೋಗಿ ಫಾರ್ಮ್ ಹೋಯ್ತು. ಇವನ್ ಆಕಾಶ್ ಮಿಶ್ರಾ ಸಮ್ ಎಕ್ಸ್ಟೆಂಟ್ ಅದೇ ಆಗಿರೋದು. ಅದೇ ಆ ಲಿಸ್ಟ್ ಅಲ್ಲಿ ಬಂದ್ರೆ ಮಹೇಶ್ ಸಿಂಗ್ ಇವನ್ ಎಮರ್ಜೆನ್ಸಿ ನ್ಯಾಷನಲ್ ಟೀಮ್ ಅಲ್ಲಿ ಅಂದ್ರೆ ತುಂಬಾ ಪ್ರೈಸ್ ಮಾಡ್ತಾರೆ ಮಹೇಶ್ ಸಿಂಗ್ಗೆ. ಅಂದ್ರೆ ಗೇಮ್ ನ ಚೆನ್ನಾಗಿ ರೀಡ್ ಮಾಡ್ತಾರೆ ಅಂತ ನಾವ್ ನೋಡಿದಾಗ ಅನ್ಸುತ್ತೆ. ಮಹೇಶ್ ಎಲ್ ಪಾಸ್ ಮಾಡ್ತಾನೆ ಅನ್ಕೊಂಡ್ರೆ ಅವ್ನು ಆಕ್ಚುಲಿ ಬೇರೆ ಕಡೆ ಹೋಗಿರ್ತಾನೆ. ತುಂಬಾ ಚೆನ್ನಾಗಿ ಟ್ಯಾಕ್ಟಿಕಲಿ ಚೆನ್ನಾಗಿದ್ದಾನೆ, ಫಾಸ್ಟ್ ಇದ್ದಾನೆ. ತೇಜಸ್, ನಾನ್ ಇನ್ನೂ ಬರ್ತೀನಿ. ಇವಾಗ ಮಹೇಶ್ ಇದಾನೆ, ಉದಾಂತ ಇದ್ದಾನೆ, ಚಾಂಗ್ಟೆ ಇದ್ದಾನೆ, ವಿಕ್ರಮ್ ಪ್ರತಾಪ್ ಸಿಂಗ್ ಇದ್ದಾನೆ, ರಾಹುಲ್ KP ಇದ್ದಾನೆ. ಆಲ್ 4 ಆಫ್ ದೆಮ್ ಅಲ್ಲ, ಆಲ್ 5 ಆಫ್ ದೆಮ್ ಅಲ್ಲ, ಒಳ್ಳೆ ಫೇಸ್ ಇರೋರು, ತುಂಬಾ ಚೆನ್ನಾಗಿ ಓಡ್ತಾರೆ. ಅದ್ರಲ್ಲಿ ಅಟ್ಲೀಸ್ಟ್ ಒಂದು 3 ಜನಕ್ಕೆ ಒಳ್ಳೆ ಫಿಸಿಕಲಿಟಿನೂ ಇದೆ. ಸೊ ನಮ್ಮ ಗೇಮ್ ಟ್ಯಾಕ್ಟಿಕ್ಸ್ ನೋಡಿದ್ರೆ, ಅಥವಾ ನಾವು ಈ ಫೇಸ್ ಮಾಡ್ತಿರೋ ಅಪೋನೆಂಟ್ಸ್ ನೋಡಿದ್ರೆ, ನಮ್ಗೆ ವಿಂಗರ್ಸ್ ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ, ಮತ್ತೆ ನಮ್ಗೆ ಈ ಅಟ್ಯಾಕಿಂಗ್ ಅಲ್ಲಿ ಇವ್ರು ಎಷ್ಟು ಇಂಪ್ಯಾಕ್ಟ್ಫುಲ್ ಇರ್ಬೇಕಾಗುತ್ತೆ ನಮ್ಗೆ ನಾವೇನಾದ್ರೂ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಅಂತ. ಕರೆಕ್ಟ್. ನೀವು ಉದಂತ ಸ್ಟಾಟ್ ಹೇಳಿದ್ರಿ 48 ಮ್ಯಾಚಸ್ ಅಲ್ಲಿ 2 ಗೋಲ್ ಅಂತ. ಈಗ ನಮ್ಗೆ 3 ಮ್ಯಾಚಸ್ ಅಲ್ಲಿ ವಿಂಗರ್ಸ್ ಇಂದ ಅಟ್ಲೀಸ್ಟ್ 3 ಗೋಲ್ಸ್ ಬೇಕು ಅಂತ. ಸೊ ನಿಮ್ಗೆ ಹೇಗೆ ಕುವೈತ್ ಎದುರು ಗೋಲ್ ಆಯ್ತಾ, ನಮ್ಗೆ ಚಾಂಗ್ತೆ ಅಸಿಸ್ಟ್, ಮನ್ವೀರ್ ಗೋಲ್, ಆ ತರನೇ ಗೋಲ್ಸ್ ಆಗ್ಲಿಕ್ಕೆ ಸಾಧ್ಯ ಇರೋದು. ಬೇರೆ ತರ ಮಿಡಲ್ ಇಂದ ಹೋಗಿ ನೀವು ಸೆಟಪ್ ಮಾಡಿ 1-2 ಮಾಡಿ ಗೋಲ್ಸ್ ಆಗೋದು ಇಲ್ಲ. ಆಸ್ಟ್ರೇಲಿಯಾ ಮತ್ತು ಉಜ್ಬೇಕಿಸ್ತಾನ ಎದುರು ಆ ರೀತಿ ಚಾನ್ಸಸ್ ಇಲ್ಲ. ಸೊ ನಾ ಆ ರೀತಿಯಲ್ಲೇ ಬರೋದಾದ್ರೆ ನನ್ ಚಾಯ್ಸಸ್ ಮಹೇಶ್ ಮತ್ತೆ ಮನ್ವೀರ್. ಚಾಂಗ್ತೆ ಅಥವಾ ಮನ್ವೀರ್ ಬೋತ್ ಆರ್ ಫೈನ್. ಉದಾಂತ ಪೇಸ್ ಇದೆ, ಉದಾಂತ ಗೋಲ್ಸ್ ಮಾಡೋದಿಲ್ಲ. ಈವನ್ 1-on-1 ಇದ್ರು ಅವರಿಗೆ ಪಾಸ್ ಕೊಡೋ ಟೆಂಡೆನ್ಸಿ ಇದೆ. ಅದು ಈ ಏಷ್ಯನ್ ಕಪ್ ಅಲ್ಲಿ ನಡೆಯಲ್ಲ ಅಂತ ನನ್ಗೆ ಅನಿಸ್ತಿದೆ. ಸೊ ಉದಾಂತ, ಬಟ್ ಸ್ಟಿಲ್ ನಿನ್ನೆನೂ ಒಂದು ಇಂಟರ್ವ್ಯೂ ನೋಡಿದೆ, ಉದಾಂತ ಹ್ಯಾಸ್ ಪೇಸ್, ದಟ್ಸ್ ವಾಟ್ ವಿ ನೀಡ್ ಅಂತ. ಗೊತ್ತಿಲ್ಲ ಏನ್ ಮಾಡ್ತಾರೆ ಅಂತ. ಉದಾಂತ ಸ್ಟಾರ್ಟ್ ಮಾಡಿದ್ರು ಮಾಡ್ಬೋದು, ಬಟ್ ನನ್ ಪ್ರಿಫರೆನ್ಸ್ ಮಹೇಶ್ ಮತ್ತೆ ಮನ್ವೀರ್. ಅದೇ ಬೇರೆಯವರಿಗೆ ಚಾಂಗ್ತೆ ಇಷ್ಟ ಇದೆ, ಬಟ್ ಮನ್ವೀರ್ದು ಫಿಸಿಕಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಓಕೆ, ಸೆಟ್ ಪೀಸ್ ಅಲ್ಲಿ ಕೂಡ ತುಂಬಾ ಇಂಪ್ಯಾಕ್ಟ್ಫುಲ್ ಆಗೋ ತರ ಚಾನ್ಸ್. ಸೆಟ್ ಪೀಸ್ ಅಲ್ಲಿ ಕೂಡ ಕರೆಕ್ಟ್. ಸೊ ಇವಾಗ AFC ಏಷ್ಯನ್ ಕಪ್ ಏನ್ ನಡೆಯುತ್ತಿದೆ ನೆಕ್ಸ್ಟ್ ಈ ಮಂತ್ ಅಲ್ಲಿ ನಡೀತಿದೆ, ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋದಾದ್ರೆ, ನಮ್ಮ ಅಪೋನೆಂಟ್ ಬಂದು ಅವಾಗ್ಲೇ ನಾನು ಹೇಳಿರೋ ತರ ಆಸ್ಟ್ರೇಲಿಯಾ, ಉಜ್ಬೇಕಿಸ್ತಾನ, ಸಿರಿಯಾ ಇದ್ದಾರೆ. ನಾ ನಿಮ್ ಕಡೆ ಬರ್ತೀನಿ. ಆಸ್ಟ್ರೇಲಿಯಾ ಯಾವ ತರ ಟೀಮು, ಸ್ವಲ್ಪ ಆಸ್ಟ್ರೇಲಿಯಾ ಬಗ್ಗೆ ನಮ್ಗೆ ಒಂದು ಓವರ್ವ್ಯೂ ಕೊಡಿ. ಯಾವ ತರ ಇದೆ ಟೀಮು, ನಾವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅವರಿಂದ ಅಂತ. ಆಸ್ಟ್ರೇಲಿಯಾ ತುಂಬಾ ಗುಡ್ ಟೀಮ್. ಯಾಕೆಂದ್ರೆ ಲಾಸ್ಟ್ ಇಯರ್ ಕೂಡ ಅವ್ರು ಫಿಫಾದಲ್ಲಿ ಆಡಿದ್ದಾರೆ. ಅದರಲ್ಲಿ ಒಂದು ಗೇಮ್ ಅಲ್ಲಿ 2 ಗೇಮ್ ಅಲ್ಲಿ ಗೋಲ್ ಸ್ಕೋರ್ ಮಾಡಿದ್ದಾರೆ. ಒಂದು ಫ್ರಾನ್ಸ್ ಮೇಲೆ, ಇನ್ನೊಂದು ಅರ್ಜೆಂಟೀನಾ ಮೇಲೆ ನೀವು ನೋಡಿದ್ರೆ. ಆಮೇಲೆ ಇನ್ನೊಂದು
ಡೆನ್ಮಾರ್ಕ್ ಮೇಲೆ 1-0 ಗೆದ್ದಿದ್ದಾರೆ. ಇದು ಅವ್ರ ಸ್ಟಾಟ್ಸ್ ವರ್ಲ್ಡ್ ಕಪ್ ಅಲ್ಲಿ ಹೇಳ್ತಿದ್ದೇನೆ, ಫಿಫಾ ವರ್ಲ್ಡ್ ಕಪ್ ಅಲ್ಲಿ. ಇನ್ನ ಅದು ಬಿಟ್ರೆ ಅವ್ರದ್ದು ನಾರ್ಮಲ್ ಫ್ರೆಂಡ್ಲೀಸ್ ಅಂತ ತಗೊಂಡಾಗ ಇಕ್ವಡಾರ್ ಮೇಲೆ 3-1 ಗೆದ್ದಿದ್ದಾರೆ. ಅದಾದ್ಮೇಲೆ ಅರ್ಜೆಂಟೀನಾ ಮೇಲೆ 2-0 ಗೆದ್ದಿದ್ದಾರೆ. ಅದು ಅರ್ಜೆಂಟೀನಾ ಬಿ ಆಡಿದ್ದ ಇಲ್ಲ, ಅರ್ಜೆಂಟೀನಾ ಅವರು ಮೇನ್ ಟೀಮ್ ಆಡಿದ್ರು 2-0 ಸೋತಿದ್ದಾರೆ. ಮೆಕ್ಸಿಕೋ ಮೇಲೆ 2-2 ಗೆದ್ದಿದ್ದಾರೆ. ಆಮೇಲೆ ಇಂಗ್ಲೆಂಡ್ ಮೇಲೆ 1-0 ಸೋತಿದ್ದಾರೆ. ಈ ತರ ಇದೆ. ಆಮೇಲೆ ಇವಾಗ ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್ ಅಂತ ತಗೊಂಡ್ರೆ ಬಾಂಗ್ಲಾದೇಶ್ ಮೇಲೆ 7-0 ಗೆದ್ದಿದ್ದಾರೆ. ಆಮೇಲೆ ಪ್ಯಾಲೆಸ್ಟೈನ್ ಮೇಲೆ 1-0 ಗೆದ್ದಿದ್ದಾರೆ. ಬೈರನ್ ಮೇಲೆ ನಿನ್ನೆ ನಡೆದಿದೆ ಮ್ಯಾಚ್, 2-0 ಗೆದ್ದಿದ್ದಾರೆ. ಇದು ಅವರ ಸ್ಟಾಟ್ಸ್. ಈ ಸ್ಟಾಟ್ಸ್ ನೋಡ್ತಿದಾಗೆ ಗೊತ್ತಾಗ್ಬೇಕು ನಮ್ಗೆ ಅವ್ರು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಟೀಮ್ ಅಂತ. ಅವ್ರ ಕಡೆ ಇಂಪಾರ್ಟೆಂಟ್ ಪ್ಲೇಯರ್ಸ್ ಹೇಳ್ತೀನಿ ಯಾರ್ಯಾರು ಅಂತ. ಅವ್ರಲ್ಲಿ ಇದ್ದಾನ ಅವ್ರದ್ದು ಕ್ಯಾಪ್ಟನ್ ಇರ್ವಿನ್, ಸೆಲ್ಟಿಕ್ ಅಲ್ಲಿ ಆಡಿದ್ದ, ಅಂಡರ್ 19 ಡೇಸ್ ಅಲ್ಲಿ ಸೆಲ್ಟಿಕ್ ಆಡಿದ್ದ. ಆಮೇಲೆ 22 ಇದರಲ್ಲಿ ವರ್ಲ್ಡ್ ಕಪ್ ಅಲ್ಲಿ ಕ್ಯಾಪ್ಟನ್, ಮುಂಡಸ್ ಲೀಗಾ ಟೂರ್ ಅಲ್ಲಿ ಆಡ್ತಿದ್ದಾನೆ ಇವಾಗ. ಆಮೇಲೆ ಅವ್ರ ಕಡೆ ಗೋಲ್ ಕೀಪರ್ ಅವನು 2014 ಇಂದಾನು ಇದಾನೆ ಅವ್ರ ಕಡೆ ಗೋಲ್ ಕೀಪರ್ ರಾನ್ ಅಂತ. ರಾನ್ ಸಖತ್ತಾಗಿ ಆಡಿದ್ರು ಅವರು ಇದ್ರಲ್ಲಿ ವರ್ಲ್ಡ್ ಕಪ್ ಅಲ್ಲಿ. ಮೆಸ್ಸಿ ಒಂದ್ ಸ್ಟಾಪ್ ಮಾಡಿದ್ರು, ಚೆನ್ನಾಗಿ ಮಾಡಿದ್ರು. ಸೊ ಅವನು ಇನ್ನೊಂದು ಸೆಕೆಂಡ್ ಪ್ಲೇಯರ್. ಆಮೇಲೆ ಹ್ಯಾರಿಸ್ ಕಾಟರ್ ಅಂತ ಲೈಕೆಸ್ಟರ್ ಸಿಟಿಗೆ ಆಡ್ತಿದ್ದಾನೆ ಸೆಂಟರ್ ಬ್ಯಾಕ್ ಆಗಿ, ಅವನು 3ನೇ ಪ್ಲೇಯರ್. ಇನ್ನೊಂದು ಗಾಡ್ವಿನ್ ಅಂತ ಇವಾಗ ಸೌದಿ ಪ್ರೀಮಿಯರ್ ಲೀಗ್ ಅಲ್ಲಿ ಆಡ್ತಿದ್ದಾನೆ. ಅವನು 6 ಗೋಲ್ಸ್ ಹೊಡ್ತಿದ್ದಾನೆ ಸೌದಿಯಲ್ಲಿ. ಇನ್ನ 14 ಫಾರ್ಮ್ ಅಲ್ಲಿ ಇದ್ದಾರೆ. ಬ್ಯಾರನ್ ಮೇಲೆ ಆಗಿರೋ ಗೇಮ್ ಅಲ್ಲಿ ಕೂಡ 2-0 ಅಲ್ಲಿ ಅವನದು ಒಂದು ಗೋಲ್ ಕಾಂಟ್ರಿಬ್ಯೂಷನ್ ಇದೆ. ಸೊ ಈ ತರ ಟೀಮು ನಮ್ ಗ್ರೂಪ್ ಅಲ್ಲಿ ಇದೆ. ನಮ್ಗೆ ಇನ್ನ ಆಡಕ್ ಆಗಲ್ಲ ಇವಾಗ ಯಾವ ತರ ಇದೆ ನಮ್ ಕಂಡೀಷನ್ ಅಂತ. ಲೈಕ್ ಒಂದು ಇವಾಗ ನಮ್ಗೆ ಮೋಹನ್ ಬಗಾನ್ ಅಲ್ಲಿ ಇದಾನಲ್ವಾ, ಅವನು ಜೇಸನ್ ಕಮಿನ್ಸ್ ಅಂತ, ಅವ್ನು ಲಾಸ್ಟ್ ಇಯರ್ ವರ್ಲ್ಡ್ ಕಪ್ ಅಲ್ಲಿ ಆಡಿದ್ದ. ಅದು ಆಮೇಲೆ ಈ ಸತಿ ಇವಾಗ ಇಲ್ಲ, ಅವನು ನ್ಯಾಷನಲ್ ಟೀಮ್ ಅಲ್ಲಿ ಈ ಸತಿ ಇಲ್ಲ. ಸೊ ಅವ್ರ ಕಡೆ ಗುಡ್ ಮಿಕ್ಸ್ಚರ್ ಆಫ್ ಯೂತ್ ಅಂಡ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ ಅವ್ರ ಕಡೆ ಈ ಸತಿ. ಸೊ ಈ 6 ಜನ ಪ್ಲೇಯರ್ಸ್ ಟು ವಾಚ್ ಔಟ್ ಫಾರ್. ಅದ್ರಲ್ಲಿ 2 ಫಾರ್ವರ್ಡ್ಸ್, ಒಂದು ಮಿಡ್ ಫೀಲ್ಡರ್, ಒಂದು ಗೋಲ್ ಕೀಪರ್, ಒಂದು ಸೆಂಟರ್ ಬ್ಯಾಕ್. ನಿಜ. ನಾವ್ ಅದನ್ನೆಲ್ಲ ಪೆನಿಟ್ರೇಟ್ ಮಾಡ್ಬೇಕು, ಹೋಗ್ಬೇಕು, ಗೋಲ್ ಹೊಡಿಬೇಕಂದ್ರೆ ಸೆಟ್ ಪೀಸಸ್ ಮತ್ತೆ ಇವೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ನೋಡೋಣ ಏನ್ ಮಾಡ್ತಾರೆ ಅಂತ. 10-0 ಆಗ್ತಿದ್ರೆ ಸಾಕಂತ ಹೇಳುತ್ತೆ. ನಿನ್ನೆದ್ ಮ್ಯಾಚ್ ನೋಡ್ಲಿಕ್ಕಿದ್ರೆ ಹೈಲೈಟ್ಸ್, ಫುಲ್ ಮ್ಯಾಚ್ ಇದೆ ಯೂಟ್ಯೂಬ್ ಅಲ್ಲಿ. ಆಸ್ಟ್ರೇಲಿಯಾ ಬೇರೆ ನೋಡಿ ವಾಟ್ ವಿ ಆರ್ ಅಗೇನ್ಸ್ಟ್ ಅನ್ನೋದು. ಬೇರೆನ್ ಕೂಡ ಒಳ್ಳೆ ಟೀಮೇ ಅಲ್ವಾ? ಬೇರೆನ್ ಸ್ಟ್ರಾಂಗ್ ಟೀಮ್, ಬೇರೆನ್ ಕೂಡ ಸ್ಟ್ರಾಂಗ್ ಟೀಮ್. ನೀವ್ ಇನ್ನ ಒಂದು ಹೇಳ್ಬೇಕು, ಅವ್ರು ಆಡಿರೋ ಟೀಮ್ಸ್ ನೋಡಿ. ಅರ್ಜೆಂಟೀನಾ, ಇಂಗ್ಲೆಂಡ್, ಫ್ರಾನ್ಸ್, ಡೆನ್ಮಾರ್ಕ್, ಮೈಕೋ, ನಾವ್ ಆಡಿರೋ ಟೀಮ್ಸ್ ಶ್ರೀಲಂಕಾ, ಮಂಗೋಲಿಯಾ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ್ ಮೇಲೆ ಡ್ರಾ ಮಾಡ್ಕೊಂಡೆ ನಮಗ್ ಖುಷಿ. ಅವ್ರು 7-0 ಹೊಟ್ಟಿದ್ದಾರೆ. ನಿಜ. ಅದು ಅಂದ್ರೆ ನಾನ್ ನೋಡ್ದೆ ಆ ಗೇಮ್. ಆಕ್ಚುಲಿ ಆಸ್ಟ್ರೇಲಿಯಾದಲ್ಲಿ ನಡೀತಿದ್ ಗೇಮ್ ಅದು. ಸರಿಯಾಗಿ ಅವ್ರು ಅಂದ್ರೆ ಸುಮ್ನೆ ಜೋಕಿಗೆಲ್ಲ ಗೋಲ್ ಹೊಡಿತಿದ್ದಾರೆ, ಹಂಗೆ ಬಂದಂಗ್ ಹೊಡಿತಿದ್ದಾರೆ. ಯಾಕಂದ್ರೆ ಆ ಗೇಮ್ದು ಶಾರ್ಟ್ಸ್ ಆನ್ ಟಾರ್ಗೆಟ್ ನೋಡಿ ಕಳ್ದೋಗ್ತಿರ ನಿಜವಾಗ್ಲು ಎಷ್ಟು ಹೊಡೆದಿದ್ದಾರೆ ಅಂತ. ಅದಕ್ಕೆ ಹೇಳ್ತಿರೋದು, ನಾನು ಒಂದೇ ಕೈ ಮುಗಿತಿರೋದು ಏನಂದ್ರೆ ಈಗೋಷ್ಟಿ ಮ್ಯಾಚ್ಗೆ ದಯವಿಟ್ಟು ಅಮೃತನ್ ಸ್ಟಾರ್ಟ್ ಮಾಡ್ಬೇಡ, ಅಥವಾ ಮತ್ತೆ ಯಾರನ್ನೋ ವಿಶಾಲ್ ಕೆದ್ನೆಲ್ಲ ಸ್ಟಾರ್ಟ್ ಮಾಡ್ಬಿಡ್ಬೇಡಪ್ಪ, ಆ ತರ ಮಾಡಿ ಸಾಯಿಸ್ಬೇಡ ಅಂತ. ಅದಲ್ಲ ಜೋಕ್ ಅಂದ್ರೆ, ಯಾವತ್ತು ಜನವರಿ 13 5 o'clock ಇಂದ ಸ್ಟಾರ್ಟ್ ಆಗತ್ ಜೋಕ್ ಅಂದ್ರೆ ಗೊತ್ತಾಗುತ್ತೆ. ಅವತ್ತು ಬಿಗ್ಗೆಸ್ಟ್ ಹ್ಯುಮಿಲಿಯೇಷನ್ ಆಗುತ್ತೆ ಅವತ್ತು. ನೋಡೋಣ ಎಷ್ಟಾಗೆಲ್ಲ ಪ್ರೆಡಿಕ್ಟ್ ಮಾಡ್ಬಾರ್ದು, ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಇಲ್ಲ ಏನಾಗಲ್ಲ, ಇಲ್ಲ ನಾ ಚೆನ್ನಾಗ್ ಆಡ್ತೀವಿ. ಐ ಥಿಂಕ್ ಅಪ್ಪುಯ್ಯ ಸುರೇಶ್ ಎಲ್ಲ ಆಡಿದ್ರೆ ಐ ಥಿಂಕ್ ವಿ ವಿಲ್ ಅದೇ ಹೇಳದಲ್ಲ 2-0 3-0 ಗೆಲ್ಬಹುದು ಅವರು, ಅದಕ್ಕಿಂತ ಜಾಸ್ತಿ ಎಲ್ಲ ಆಗಲ್ಲ. ನೋಡೋಣ. ಸೊ ನಾ ಇವಾಗ ತೇಜಸ್ ನಿಮ್ ಕಡೆ ಬರ್ತೀನಿ. ನೆಕ್ಸ್ಟ್ ಎರಡು ಅಪೋನೆಂಟ್ ಅವು ಕೂಡ ತುಂಬಾ ಚೆನ್ನಾಗಿರೋ ಟೀಮ್ಗಳೇ. ಇವಾಗ ಉಜ್ಬೇಕಿಸ್ತಾನ್ ಮತ್ತೆ ಸಿರಿಯಾ ಅಂತ ಬಂದ್ರೆ, ಉಜ್ಬೇಕಿಸ್ತಾನ್ ನಮ್ಗೆ ಗೊತ್ತಿದೆ, ಲೈಕ್ ಅವರು ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಸ್ವಲ್ಪ ಸ್ಲಂಪ್ ಇದ್ರು, ಮತ್ತೆ ವಾಪಸ್ ಇವಾಗ ರಿಗೇನ್ ಮಾಡ್ಕೊಂಡಿದ್ದಾರೆ. ಸೊ ಆ ಎರಡು ಟೀಮ್ ಬಗ್ಗೆ ಹೇಳ್ಬೇಕಂದ್ರೆ ಯಾವ ತರ ಇದೆ, ವಾಟ್ ವಿ ನೀಡ್ ಟು ಎಕ್ಸ್ಪೆಕ್ಟ್ ದಮ್, ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು? ಫಸ್ಟ್ ಆಫ್ ಆಲ್ ಉಜ್ಬೇಕಿಸ್ತಾನ್ ಬಗ್ಗೆ ಮಾತಾಡೋಣ. ಉಜ್ಬೇಕಿಸ್ತಾನ್ ರ್ಯಾಂಕಿಂಗ್ ಬಗ್ಗೆ
ಮೇಲೆ ಹೋಗ್ಬೇಡಿ. ಅವರು ರೀಸೆಂಟ್ ಆಗಿ ಆಡಿದ್ದು ಟೀಮ್ಸು ಆಸ್ಟ್ರೇಲಿಯಾ ತರನೇ ಬೊಲಿವಿಯಾ, ವೆನೆಜುವೆಲಾ, ಮೆಕ್ಸಿಕೋ, USA ಈ ತರ ಟೀಮ್ಸ್ ಮೇಲೆ ಆಡ್ಕೊಂಡ್ ಬಂದಿರೋರು. ವರ್ಲ್ಡ್ ಕಪ್ ಕ್ವಾಲಿಫೈ ಆಗಿಲ್ಲ, ಬಟ್ ಸ್ಟಿಲ್ ಅವ್ರು ಈ ತರ ಟೀಮ್ಸ್ ಎದುರು ಫ್ರೆಂಡ್ಲಿ ಆಡ್ತಿದ್ದಾರೆ. ಅದ್ರಲ್ಲೇ ಅವ್ರದ್ದು ಆಂಬಿಷನ್ ಏನು ಎಲ್ಲ ಕಾಣಿಸುತ್ತೆ. ಸೊ ರಿಸಲ್ಟ್ಸ್ ಕೂಡ ಹಾಗೆ. ಮೆಕ್ಸಿಕೋದಲ್ಲಿ ಮೆಕ್ಸಿಕೋ ಆದ್ರೂ ಡ್ರಾ ಮಾಡ್ಕೊಂಡ್ ಬಂದಿದ್ದಾರೆ. ಮೆಕ್ಸಿಕೋ ಟಾಪ್ 20 ಕಂಟ್ರಿ ಅಲ್ವಾ. ಮತ್ತೆ ರೀಸೆಂಟ್ ಆಗಿ ಪ್ರಾಪರ್ ಟೂರ್ನಮೆಂಟ್ ಬಗ್ಗೆ ಮಾತಾಡೋದಾದ್ರೆ ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್ ಅಲ್ಲಿ ಇರಾನ್ ಇದ್ರು 2-0 ಡೌನ್ ಇದ್ರು ಹಾಫ್ ಟೈಮ್ ಅಲ್ಲಿ. ನಾವು ಕತಾರ್ ಇದ್ರು 1-0 ಡೌನ್ ಇದ್ವಿ. ವಾಟ್ ಹ್ಯಾಪನ್? ಏನೂ ಆಗಿಲ್ಲ, ಪುನಃ ಡಿಫೆನ್ಸಿವ್ ಆಗಿ 3-0 ಸೋತ್ವಿ. ಅವರು 2-0 ಡೌನ್ ಇದ್ದವರು ಇರಾನ್ ಮೇಲೆ 2-2 ಡ್ರಾ ಮಾಡ್ಕೊಂಡಿದ್ದಾರೆ ಅಲ್ವಾ. ಅದ್ರಲ್ಲೇ ತೋರುತ್ತೆ ಎಷ್ಟು ಒಳ್ಳೆ ಟೀಮ್ ಅಂತ. ಮತ್ತೆ 2 ಫ್ರೆಂಡ್ಲಿ, ಒಂದು ಕಿರ್ಗಿಸ್ತಾನ್ ಇದ್ರು 4-1. ಸೊ ಇದು ಕಿರ್ಗಿಸ್ತಾನ್ ನಮ್ ಲೆವೆಲ್ ಅಂತಾನೆ ಅನ್ಬೋದು. ಸೊ ಈ ತರ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ರೆಡಿ ಆಗಿರಿ. ಇನ್ನೊಂದು ಇವತ್ತು ಪ್ಯಾಲೆಸ್ಟೀನ್ ಎದುರು ಆಡ್ತಿದ್ದಾರೆ. ಸೊ ಒಂದೇ ಹೋಪು, ಒಂದು ಗುಡ್ ನ್ಯೂಸ್ ಇಂಡಿಯಾಕ್ಕೆ. ಶಮ್ರುಡ್ ಇವರು ರೋಮಾದಲ್ಲೇ ಆಡಿದವರು. ಆಮೇಲೆ ಈಗ ಕ್ಯಾಗ್ಲಿಯಾರಿ ಅದೇ ಇಟಲಿ ಸಿರಿಯಾ ಅಲ್ಲೇ ಆಡ್ತಿದ್ದಾರೆ. ಅವರು ಲಾಸ್ಟ್ ಮಂತ್ ಲೆಗ್ ಇಂಜುರಿ ಆಗಿರೋದ್ರಿಂದ ಅವರು ಬರ್ತಾ ಇಲ್ಲ ಈ ಟೂರ್ನಮೆಂಟ್. ಸೊ ದಟ್ಸ್ ಒನ್ ಗುಡ್ ಪ್ಲಸ್. ಸ್ವಲ್ಪ ಜಿಂಗನ್ ಮತ್ತೆ ಬೆಕ್ಕೆಗೆ ಖುಷಿ ಆಗ್ಬೋದು. ಅವ್ರದ್ದು ಹಾಫ್ ಆಫ್ ದ ಟೀಮ್ ಪ್ಲೇಸ್ ಇನ್ ಯುರೋಪ್, ಮತ್ತೆ ಕೆಲವು ಪ್ಲೇಯರ್ಸ್ ರಷ್ಯಾದಲ್ಲೇ ಆಡ್ತಾ ಇದ್ದಾರೆ. ಸೆಂಟ್ರಲ್ ಏಷ್ಯಾದ್ದು ಸ್ಟ್ರಾಂಗೆಸ್ಟ್ ಟೀಮು ಈಸಿಲಿ. ಅವ್ರದ್ದು ಮೋಸ್ಟ್ ಎಕ್ಸ್ಪೀರಿಯನ್ಸ್ ಪ್ಲೇಯರ್ ಈಗ ತಾಯಿ ಟಾಪ್ ಟೀಮ್ ಅಲ್ಲಿ ಆಡ್ತಿದ್ದಾರೆ, ಪತುಮ್ ಯುನೈಟೆಡ್ ಅಂತ. ಅವರು ಅವರು ಆಡ್ಲಿಕ್ಕಿಲ್ಲ ಸ್ಟಾರ್ಟಿಂಗ್ 11 ಅಲ್ಲಿ. ಮತ್ತೆ ನಿಮ್ ಮುಂಬೈ ಸಿಟಿ ನೌಬಾರ್ ಎದುರು ಆಡಿದ್ದು ನೋಡಿದಿರಲ್ವಾ. ಸೊ ಅದ್ರಲ್ಲಿ ಉರುನೋವ್ ಅಂತ ಒಬ್ಬ ಇದ್ದಾರೆ, ಈಸ್ 23 year old. ಹಿ ಈಸ್ ಆಲ್ಸೋ ಅ ಗುಡ್ ಪ್ಲೇಯರ್. ಸೊ ಅವರು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಫಾರ್ವರ್ಡ್ ಅಲ್ಲಿ ಶಮ್ರುಡವ್ ಬದಲು ಇವಾಗ ಮಶಾರಿಪೋವ್ ಆಡ್ಬೋದು. ಅವರು ಗ್ರೀಸ್ ಟಾಪ್ ಡಿವಿಷನ್ ಅಲ್ಲಿ ಆಡ್ತಿದ್ದಾರೆ. ಸೊ ಓವರ್ ಆಲ್ ಆಗಿ ಏನು ಸಿಂಗಲ್ ಪ್ಲೇಯರ್ ಅಂತ ಎತ್ತಿ ಹಿಡುವಂತ ಟೀಮ್ ಅಲ್ಲ, ಓವರ್ ಆಲ್ ಆಗಿ ಟೀಮ್ ಆಗೇ ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ನಾವು ಅವಾಗಷ್ಟೇ ಮಾತಾಡಿದ್ವಿ, ಅಂಡರ್ 17 ಟೀಮು ವರ್ಲ್ಡ್ ಕಪ್ ಅಲ್ಲಿ ಇಂಗ್ಲೆಂಡ್ ಅಲ್ಲಿ ಸೋಲ್ಸಿದೆ ಅಂತ ಅಲ್ವಾ. ಸೊ ಉಜ್ಬೇಕಿಸ್ತಾನ್ USA ಎದುರು ಡ್ರಾ, ವೆನೆಜುವೆಲಾ ಎದುರು ಡ್ರಾ, ಬೊಲಿವಿಯಾ ಎದುರು ಡ್ರಾ, ಕೋಸ್ಟರಿಕಾ ಎದುರು 90 minutes ತನಕ 1-0 ಲೀಡ್ ಅಲ್ಲಿ ಇದ್ರು ಕೋಸ್ಟರಿಕಾ ವರ್ಲ್ಡ್ ಕಪ್ ಆಡೋ ಮುಂಚೆ. ಸಾರಿ ಕೋಸ್ಟರಿಕಾನ ಐವರಿ ಕೋಸ್ಟ್, ಒನ್ ಆಫ್ ದೆಮ್. ಸೊ ಇಷ್ಟು ಒಳ್ಳೆ ಟೀಮು. ಸೊ ವೈಟ್ ವೋಲ್ಸ್ ನಿಕ್ ನೇಮ್. ಸೊ ಆಸ್ಟ್ರೇಲಿಯಾ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತು. ಜಸ್ಟ್ ಉಜ್ಬೇಕಿಸ್ತಾನ ಆಸ್ಟ್ರೇಲಿಯಾ ಲೆವೆಲ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಸೊ ಎಕ್ಸ್ಪೆಕ್ಟೇಷನ್ ಆ ರೇಂಜ್ ಅಲ್ಲಿ ಇಟ್ಕೊಳ್ಳಿ ಅಂತ ಒಂದು ಮಾತು ಉಜ್ಬೇಕಿಸ್ತಾನ್ ಬಗ್ಗೆ. ಸೊ ಲಾಸ್ಟ್ ಓಪನೆಂಟ್ ಅಂದ್ರೆ ಸಿರಿಯಾ. 3 points ತಗೊಳ್ಲಿಕ್ಕಿರೋ ಒಂದೇ ಮ್ಯಾಚು. ಇದೊಂದೇ ಮ್ಯಾಚ್ ಅಲ್ಲಿ ನಮ್ಗೆ 3 points ಸಾಧ್ಯ ಆಯ್ತಾ. ಸಿರಿಯಾದ್ದು ರೀಸೆಂಟ್ ರಿಸಲ್ಟ್ಸ್ ಅಂದ್ರೆ ಜಪಾನ್ ಇದ್ರು ಫೈನಲ್ ಸೋತ್ರು ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್ ಅಲ್ಲಿ. ಕಿರ್ಗಿಸ್ತಾನ್ ಇದ್ರು ಮೊನ್ನೆ ಫ್ರೆಂಡ್ಲಿ ಅಲ್ಲಿ ಡ್ರಾ ಮಾಡ್ಕೊಂಡ್ರು. ಸೊ ಇದು ಅವ್ರ ರೀಸೆಂಟ್ ರಿಸಲ್ಟ್ಸ್. ಮಲೇಷ್ಯಾ ಇದ್ರು ಒಂದು ಫ್ರೆಂಡ್ಲಿ ಆಡ್ತಾರ ಅನ್ಸುತ್ತೆ ನೆಕ್ಸ್ಟ್. ಅಷ್ಟೊಂದು ಒಳ್ಳೆ ಫಾರ್ಮಲ್ ಇಲ್ಲ. 4 ವರ್ಷ ಮುಂಚೆ ವರ್ಲ್ಡ್ ಕಪ್ ಕ್ವಾಲಿಫೈಯರ್ಸ್ ಅಲ್ಲಿ ಇಂಟರ್ ಕಾಂಟಿನೆಂಟಲ್ ಪ್ಲೇ ಆಫ್ ಆಸ್ಟ್ರೇಲಿಯಾ ಎದುರು ಆಡಿದ್ರು. ಇವಾಗ ಅಷ್ಟೊಂದು ಒಳ್ಳೆ ಫಾರ್ಮಲ್ ಇಲ್ಲ. ಸೊ ಪ್ಲೇಯರ್ಸ್ ಬಗ್ಗೆ ಹೇಳುವುದಾದ್ರೆ ಅವ್ರದ್ದು ಟಾಪ್ ಫಾರ್ವರ್ಡ್, ಅವರು ಫೈನಲ್ ಜಪಾನ್ ಎದುರು ಸೋತಾಗ ಅವ್ರ ಕೋಚ್ ಮೇಲೆ ಕ್ರಿಟಿಸೈಸ್ ಮಾಡಿದ್ರು. ಸೊ ಅವ್ರನ್ನ ಕರ್ಕೊಂಡ್ ಬಂದಿಲ್ಲ. ಸೊ ಅದೊಂದು ರೀಸನ್ ಅಲ್ಲಿ. ಒಮರ್ ಅಲ್ ಸುಮಾ ಅಂತ ಮೈನ್ ಪ್ಲೇಯರ್. ಸೊ ಅವರು ನ್ಯಾಷನಲ್ ಟೀಮ್ ಇಂದ ರಿಟೈರ್ಮೆಂಟ್ ಕೂಡ ತಕೊಂಡ್ರು ಆ ಕಾರಣಕ್ಕೆ. ಬಟ್ ಇವಾಗ ಏನೋ ಅವ್ರೇನೋ ಅಪಾಲಜೈಸ್ ಮಾಡಿದ್ರೆ ಟೀಮಿಗೆ ತಗೊಳ್ತಾರ ಅಂತ ಏನೋ ನಡೀತಾ ಇದೆ. ಸೊ ಅವ್ರು ಮಿಸ್ ಆದ್ರೆ ಇಂಡಿಯಾಕ್ಕೆ ತುಂಬಾ ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೊಬ್ರು ಪ್ಲೇಯರ್ ಒಮಾರ್ ಕರ್ಬಿನ್ ಅಂತ. ಇವರು ಒಳ್ಳೆ ಪ್ಲೇಯರ್. ಇವರು ಏಷ್ಯನ್ ಪ್ಲೇಯರ್ ಆಫ್ ದ ಇಯರ್ ಆಗಿದ್ರು 2017 ಅಲ್ಲಿ. ಸೊ ಇವರು ಈಗ ಒಮರ್ ಅಲ್ಸಾಮಾ ಇಲ್ಲ ಅಂದ್ರೆ ಇವರೇ ಟಾಪ್ ಪ್ಲೇಯರ್. ಸೊ ಸಿಮಿಲರ್ ಪ್ಲೇಯಿಂಗ್ ಸ್ಟೈಲ್. ನಾನು 1-2 ಮ್ಯಾಚಸ್ ನೋಡಿದೀನಿ ಸಿರಿಯಾದು. ಕುವೈಟ್ ತರಾನೇ ಆಡ್ತಾರೆ, 4-4-2 ಅಥವಾ 4-1-4-1. ಇಂಡಿಯಾಕ್ಕೆ ಈ ಮ್ಯಾಚ್ ಅಲ್ಲಿ 3 points ಬೇಕು ಅಷ್ಟೇ. ಇದ್ರಲ್ಲಿ ಹೋಪ್ ಇಟ್ಕೊಳ್ಳಿ, ಎಲ್ರು ಹೋಪ್ ಇಟ್ಕೊಳ್ಳಿ. ಇದ್ರಲ್ಲಿ ಸೋತ್ರೆ ಸ್ಟಿಮಾಕನ್ ಕ್ರಿಟಿಸೈಸ್ ಮಾಡಿ ಈಸಿಲಿ. ಸೊ ಇದು ಗೆಲ್ಲುವಂತ ಮ್ಯಾಚ್. ಇದ್ರಲ್ಲಿ 3 point ಬೇಕು. ಇದೇ ಪಾಯಿಂಟ್ ಅಲ್ಲಿ ಒಂದು ಹೇಳ್ತೀನಿ, ಲಾಸ್ಟ್ ಏಷ್ಯಾ ಕಪ್ ಅಲ್ಲಿ 3 points ಬಂದು 3rd place ಆದ ಟೀಮು ಸೆಲೆಕ್ಟ್ ಆಗಿದ್ದಾರೆ -1 GD ಇಂದ. ಸೊ ಇಂಡಿಯಾಕ್ಕೆ ಚಾನ್ಸಸ್ ಇದೆ ನಾಕ್ಔಟ್ ಸ್ಟೇಜಸ್ ಗೆ ಹೋಗುವಂತದ್ದು. 3 points ಬೇಕು ಅಟ್ ಲೀಸ್ಟ್. GD ಅನ್ನು ಮೇಂಟೈನ್ ಮಾಡ್ಬೇಕು. ಎಷ್ಟು ಹೇಳಿದ ತರ 10 ಇಲ್ಲ ಸೋಲ್ಬಾರ್ದು. ಸೊ ಇದೆ ಒಂದು ಹೋಪು. ಸೊ ಸಿರಿಯಾ ಗೇಮೇ ಮೋಸ್ಟ್ ಇಂಪಾರ್ಟೆಂಟ್ ಗೇಮ್ ಅಂತ ಹೇಳ್ತೀನಿ ಬಯಸ್ತೀನಿ. ನಿಜ. ಸೊ ಇದು ನಿನಗೆ ಆಸ್ಟ್ರೇಲಿಯಾ ಮೇಲೆ ವಾಟ್ ಈಸ್ ಯುವರ್ 11? ನಂದು ಫಸ್ಟ್ ಫಾರ್ಮೇಶನ್ ಅಂದ್ಬಿಡ್ತೀನಿ. ಫಾರ್ಮೇಶನ್ 5-4-1.
ಬಸ್ ಪಾರ್ಕೆ ಮಾಡ್ಬೇಕು, ಇಲ್ಲ ಅಂದ್ರೆ ಓಕೆ ಗೋಲ್ಸ್ ಗಳ ಬೀಳೋದಂತೂ ಕನ್ಫರ್ಮ್. ಓಕೆ, ಯಾರು 5 at the back ಯಾರು? ಫಸ್ಟ್ ಗುರ್ಪ್ರೀತ್, ಹಾ, ಅದಾದ್ಮೇಲೆ ಗೋಲ್ ಅಲ್ಲಿ ತ್ರೀ ಸೆಂಟರ್ ಬ್ಯಾಕ್ಸ್ ಅಲ್ಲಿ ಸಂಜಯ್ ಜಿಂಗರ್ನು, ರಾಹುಲ್ ಬೇಕೆ, ಆಮೇಲೆ ಸುಭಾಶಿಸ್ ಬೋಸು. ಲೆಫ್ಟ್ ಬ್ಯಾಕ್ ಅಲ್ಲಿ ಆಕಾಶ್ ಮಿಶ್ರಾ, ರೈಟ್ ಬ್ಯಾಕ್ ಅಲ್ಲಿ ನಿಖಿಲ್ ಪೂಜಾರಿ. 3 ನಲ್ಲಿ 3 ಜನ ನಾನು ಸಿಡಿಎಂ ಅನ್ನೇ ಆಡಿಸ್ಬಿಡ್ತೀನಿ. ಅದ್ರಲ್ಲಿ ಸುರೇಶ್, ಅನಿರುದ್ಧ ತಾಪ, ಆಮೇಲೆ ಆಡಿಸ್ತೀನಿ. ಅಲ್ಲ, ಇನ್ನು 5-4-1 ಅಲ್ಲ. ಓಕೆ, 5 ಆಗಿದೆ. 2 ಡಬಲ್ ಪಿವಿಯಟ್ ಆಡಿಸ್ತೀನಿ. ಸುರೇಶ್ ಮತ್ತೆ ಅಪುಯ ಆಡಿಸ್ತೀನಿ. ಒಂದ್ ಕಡೆ ಇವ್ರು ತೇಜಸ್ ಬ್ರೋ ಹೇಳ್ದಂಗೆ ಒಂದ್ ಕಡೆ ಮಹೇಶ್ ಲೆಫ್ಟ್ ಮಿಡ್ ಆಡಿಸ್ತೀನಿ. ಆಮೇಲೆ ರೈಟ್ ಮಿಡ್ ಅಲ್ಲಿ ಇವನು ಆಡಿಸ್ತೀನಿ, ಮನ್ವೀರು. ಸ್ಟ್ರೈಕರು ಸುನಿಲ್ ಛೇತ್ರಿ. ಓಕೆ ಓಕೆ, ಇಂಟ್ರೆಸ್ಟಿಂಗ್. ತೇಜಸ್, ನಿಮ್ದೇನ್ ಲೈನ್ ಅಪ್ ಇರುತ್ತೆ ನಂದು ಸಿಮಿಲರ್ ಲೈನ್ ಅಪ್, ಸೇಮ್ ಲೈನ್ ಅಪ್. ಇಫ್ 5-4-1 ಹೋದ್ರೆ, 4-4-2 ಹೋದ್ರೆ ತಾಪ ಬರ್ತಾರೆ, ಮನ್ವೀರ್ ಅಥವಾ ಮಹೇಶ್ ಪ್ಲೇಸ್ ಅಲ್ಲಿ. ಅಷ್ಟೇ, ಸೇಮ್ ಲೈನ್ ಅಪ್. ಫುಲ್ ಡಿಫೆನ್ಸಿವ್ ಪ್ಲೇಯರ್ಸ್. ಬ್ರ್ಯಾಂಡನ್ ಆಡ್ಸೋದು ಡೌಟು. ಛೇತ್ರಿ ವಿಲ್ ಬಿ ಆಲ್ ಅಲೋನ್. ಡಿಫೆನ್ಸಿವ್ ಹೋಗ್ಬೇಕು, ಬಟ್ ಹಾಫ್ ಟೈಮ್ ತನಕ 0-0 ಇದ್ರೆ ಮತ್ತೆ ಏನಾದ್ರು ನೋಡೋಣ. ಈಗ ತುಂಬಾ ಡಿಫರೆನ್ಸ್ ಇದೆ ಕ್ವಾಲಿಟಿಯಲ್ಲಿ. ಹಾಫ್ ಟೈಮ್ ಅಲ್ಲಿ 0-0 ಇದ್ರೆ ನಾವು ಕಾನ್ಫಿಡೆನ್ಸ್ ತಗೊಂಡು, ನೀವ್ ಇವಾಗ 4-3-3 ಇಲ್ಲ 4-4-2 ಇಲ್ಲ 4-5-1 ಏನಾದ್ರು ಚೇಂಜ್ ಮಾಡಿದ್ರೆ ಅಲ್ಲಿ ಒಂದ್ ಸ್ವಲ್ಪ ಎರರ್ ಆದ್ರೂ ಅವ್ರಿಗೆ ಗ್ಯಾಪ್ ಸಿಕ್ಕದಾಗ ಅವ್ರು ಇದನ್ ಮಾಡ್ತಾರೆ, ಪೆನೆಟ್ರೇಟ್ ಮಾಡ್ಕೊಂಡು ಹೊಡೆದ್ ಬಿಡ್ತಾರೆ ಅಷ್ಟೇ. 0-0 ಅದೇ ಕಂಟಿನ್ಯೂ ಮಾಡ್ಬೇಕು. ಸೊ ಪಕ್ಕಾ ಸ್ಟಿಮ್ಯಾಕಿದ್ ಏಮು ಫಸ್ಟ್ 2 ಗೇಮಿಂದ 1 ಪಾಯಿಂಟ್ ತಗೊಳ್ಳೋದು ಹೇಗಾದ್ರೂ ಮಾಡಿ. ಸೊ ಅದಂತೂ ಶೂರ್. ಅದು ನಮಗೂ ಎಲ್ಲರೂ ಅದೇ ಎಕ್ಸ್ಪೆಕ್ಟೇಷನ್ ಹಿಡ್ಕೋಬೇಕು. ಸೊ ವಿನ್ ಅನ್ನೋ ಎಕ್ಸ್ಪೆಕ್ಟೇಷನ್ ಯಾರು ಹಿಡ್ಕೋಬಾರ್ದು. ಬೇಸಿಕ್ಲಿ 1 ಪಾಯಿಂಟ್ ಹೇಗಾದ್ರೂ 30 ಶಾಟ್ಸ್ ಆಗಲಿ 20 ಶಾಟ್ಸ್ ಆಗಲಿ 1 ಪಾಯಿಂಟ್ ಸಿಕ್ಕಿದ್ರೆ ದಟ್ಸ್ ಗುಡ್ ಇನಫ್. ಯಾಕಂದ್ರೆ ನಮ್ ಗ್ರೂಪ್ ಟಫ್ ಇದೆ. ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್. ಎಷ್ಟೋ ಗ್ರೂಪ್ ಈಸಿ ಇದೆ, 2 ಟಾಪ್ ಟೀಮ್ಸ್ ಇಲ್ಲ. ಇದು ಒಂದೇ ಗ್ರೂಪ್ ಬೇಸಿಕ್ಲಿ 2 ಟಾಪ್ ಟೀಮ್ಸ್ ಇರೋದು. ಬೇರೆ ಪೀಪಲ್ ಒಂದೇ ಜಪಾನ್ ಇದೆ, ಕೊರಿಯಾ ಇದೆ, ಬಟ್ ಉಜ್ಬೇಕಿಸ್ತಾನ್ ಅನ್ನೋ ಸೆಕೆಂಡ್ ಟೀಮ್ ಇಲ್ಲ. ಸೊ ನಾವು ತುಂಬಾ ಕಷ್ಟದ ಗ್ರೂಪ್ ಅಲ್ಲಿ ಇದೀವಿ. ಇದರಿಂದ ಹೊರಗೆ ಹೋದ್ರೆ ಏನಾದ್ರು ಮಾಡ್ಬೋದು ಅಂತ ಅನಿಸ್ತಿದೆ. ಸೊ ಆಮೇಲೆ ಇನ್ನ ಒಂದು ನಮ್ದು ಏನು ಪ್ರಾಬ್ಲಮ್ ಅಂದ್ರೆ, ನಾವು ಫ್ಯಾನ್ಸ್ ಏನ್ ಅನ್ಕೊಂಡ್ಬೇಕು, ನಾವು ಗೋಲ್ ಜಾಸ್ತಿ ಕನ್ಸಿಡರ್ ಮಾಡಲ್ಲ ಅನ್ಕೊಂಡ್ಬಾರ್ದು. ಅದು ಇವಾಗ ಇರೋ ಫಾರ್ಮ್ ಮತ್ತೆ ಕಂಡೀಷನ್ ನೋಡಿದ್ರೆ ಮಿನಿಮಮ್ 4-0. ನಾನು ಅವಾಗ್ಲೇ ತಮಾಷೆ ಮಾಡ್ತಿದ್ದೆ 10-0 ಅಂತ, ಬಟ್ ಮಿನಿಮಮ್ 4-0. ನಾನು ಆಕ್ಚುಲಿ 4-4-2 ಹೋಗ್ತೀನಿ. 2-0 ನಾನು ಅದೇ ಅಂತ, ಲೈಕ್ ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಮಿನಿಮಮ್ ಅಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ 4 ಹೊಡಿಬಹುದು. ಅದಕ್ಕಿಂತ ಜಾಸ್ತಿ ಹೊಡೆಯಲ್ಲ ಅಂತ ಆಗಲ್ಲ. ಬಾಂಗ್ಲಾದೇಶ್ ಅಷ್ಟು ವೀಕ್ ಇಲ್ಲ ನಮ್ ಡಿಫೆನ್ಸ್ ಎಲ್ಲ. ಗಿವನ್ ಗುರ್ಪ್ರೀತ್ ಸಿಂಗ್ ಸಂಧು ಇಸ್ ಇನ್ ಗೋಲ್. ಓಕೆ, ಸೊ ನಾನು ಆಕ್ಚುಲಿ 4-4-2 ಹೋಗ್ತೀನಿ. ಲೈಕ್ ನನ್ 4 ಮಿಡ್ ಅಲ್ಲಿ 4 at the back ಸೇಮ್. ನಾನು ರಾಹುಲ್ ಬೇಕೆ, ಐ ಆಮ್ ವೆರಿ ಹೋಪ್ಫುಲ್ ಅಬೌಟ್ ರಾಹುಲ್ ಬೇಕೆ. ನಾನು ಅವನೊಬ್ಬ ಫ್ಯಾನ್ ಕೂಡ. ಸೊ ನಂಗೆ ಗೊತ್ತಿದೆ ಚೆನ್ನಾಗಿ ಮಾಡ್ತಾನೆ ಅವನು ಅಂತ. ಅಂದ್ರೆ ಈ ತರ ಹೈ ಇಂಟೆನ್ಸಿಟಿ ಗೇಮ್ ಅಥವಾ ತುಂಬಾ ಏನಾದ್ರು ಸ್ಟೇಕ್ ಇರೋಂತ ಗೇಮು ಅಥವಾ ತುಂಬಾ ಇಂಪಾರ್ಟೆಂಟ್ ಇರೋಂತ ಗೇಮ್ ಅಲ್ಲಿ ರಾಹುಲ್ ಬೇಕೆ ವಿಲ್ ಪರ್ಫಾರ್ಮ್. ಅದು ನನ್ನ ಪರ್ಸನಲ್ ಒಪಿನಿಯನ್. ಸೊ ರಾಹುಲ್ ಬೇಕೆ, ಸಂದೇಶ್ ಜಿಂಗನೇ ಇದ್ರೆ ನಾನ್ ಸುಭಾಶಿಸ್ ಬೋಸ್ನ ಆಕ್ಚುಲಿ ಲೆಫ್ಟ್ ಬ್ಯಾಕ್ ಅಲ್ಲಿ. ಆಕಾಶ್ ಮಿಶ್ರಾ ನಾನು ಟಚ್ ಮಾಡಲ್ಲ ಫಸ್ಟ್ 2 ಗೇಮ್. ಆಕಾಶ್ ಮಿಶ್ರಾ 3rd ಗೇಮ್ಗೆ ಅವ್ನು ಸ್ಟಾರ್ಟ್ ಮಾಡ್ಬೇಕು ನನ್ನ ಪ್ರಕಾರ. ಫಸ್ಟ್ 2 ಗೇಮಲ್ಲಿ ಅವ್ನು ಮುಟ್ಲೇಬಾರ್ದು. ಸುಭಾಶಿಸ್ ಬೋಸೆ, ಪೂಜಾರಿ ಇರ್ಬೇಕು. ಬೋಸ್ ಆಕ್ಚುಲಿ ಕವರ್ ಮಾಡ್ತಾನೆ ಚೆನ್ನಾಗಿ. ಸೊ ಪೂಜಾರಿ ಮೂವ್ ಫಾರ್ವರ್ಡ್ ಮಾಡ್ಬೋದು. ಪೂಜಾರಿ ಇನ್ನೊಂದೇನಂದ್ರೆ ಜಗಳ ಎಲ್ಲ ಚೆನ್ನಾಗಿ ಆಡ್ತಾನೆ. ಸೊ ಆ ಕಡೆ ಈ ಕಡೆ ಕಾರ್ಡ್ಸ್ ಯಾರಿಗಾದ್ರೂ ಬರೋ ಚಾನ್ಸಸ್ ಇರುತ್ತೆ. ಸೊ ಪೂಜಾರಿ ಇರ್ಬೇಕು. ಅದು ಬಿಟ್ರೆ ಮಿಡ್ ಅಲ್ಲಿ ನಾನು ಡಬಲ್ ಪಿವೋಟೇ ಹೋಗ್ತೀನಿ, ಪೂಯಾ ಮತ್ತೆ ಸುರೇಶ್ ಗೆ. ಐ ಥಿಂಕ್ ಅವರಿಬ್ರು ಕಾಂಪ್ಲಿಮೆಂಟ್ ಮಾಡ್ತಾರೆ ಈಚ್ ಅದರ್ ಅನ್ಸುತ್ತೆ. ಬಟ್ ಫಿಸಿಕಲಿ ತುಂಬಾ ಅಂದ್ರೆ ಈ ಏರಿಯಲ್ ಬಾಲ್ಸ್ ಪ್ರಾಬ್ಲಮ್ ಆಗುತ್ತೆ ಅವ್ರಿಗೆ ಅಂತ ನನ್ನ ಫೀಲಿಂಗ್. ಮತ್ತೆ ಆಸ್ಟ್ರೇಲಿಯನ್ ಸೆಂಟರ್ ಬ್ಯಾಕ್ಸ್ ನೋಡಿದ್ರೆ ತುಂಬಾ ಟಾಲ್ ಇರೋದ್ರಿಂದ ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ಬಹುದು ಅನ್ನೋ ನನ್ನ ಫೀಲಿಂಗ್ ಇದೆ. ಅದು ಬಿಟ್ರೆ ಇನ್ನಿಬ್ರು ಮಿಡ್ಫೀಲ್ಡ್ ಅಲ್ಲಿ ಲೈಕ್ ನಾನು ಇಬ್ರು ಲೈಕ್ ಫಾರ್ವರ್ಡ್ಸ್ನೇ ಆಡಿಸ್ತೀನಿ. ಮಹೇಶ್ ಮತ್ತೆ ಉದಾಂತ ಆಡಿಸ್ತೀನಿ. ನಾನು ಸಂಕಂತರಲ್ಲ, ವಿಂಗ್ ಬ್ಯಾಕ್ ಟೈಪ್ ಅಲ್ಲಿ ಉದಾಂತ ಆಡಿಸ್ತೀನಿ. ಉದಾಂತ ಮತ್ತೆ ಮಹೇಶ್ ಇಬ್ರು. ಟಾಪ್ 2 ಅಲ್ಲಿ ಮನ್ವೀರ್ ಮತ್ತೆ ಸುನಿಲ್. ಮನ್ವೀರ್ ಫ್ರಂಟ್ ನಮಗ್ ಬೇಕು, ಏನಕ್ಕಂದ್ರೆ ನಮಗ್ ಗೊತ್ತಿದೆ ಇದು ದಿಸ್ ಇಸ್ ಗೋಯಿಂಗ್ ಟು ಬಿ 3-0 4-0 ಗೇಮ್ ಅಂತ ಗೊತ್ತಿದೆ.
ಮತ್ತೆ ಆಸ್ಟ್ರೇಲಿಯಾ ಟಾಲ್ ಡಿಫೆಂಡರ್ಸ್ ಎಲ್ಲ ಇದ್ದಾರೆ. ಸೊ ನಾವು ಮನ್ವೀರ್ನ ಇಟ್ಕೊಂಡು ಸುನಿಲ್ಗೆ ಲೇಔಟ್ ಮಾಡೋದು ಏನೋ ಒಂದು ಚಾನ್ಸ್ ನ ಟ್ರೈ ಮಾಡ್ಲೇಬೇಕು ನಾವಲ್ಲಿ. ಸೊ ಮನ್ವೀರ್ ಸುನಿಲ್ ಅಪ್ ಫ್ರಂಟ್ ಅಂತ ನಾನ್ 4-4-2ನೇ ಹೋಗ್ತೀನಿ. ಉದಾಂತ ನಿಜ ತುಂಬಾ ಜನ ಕ್ರಿಟಿಸೈಸ್ ಮಾಡ್ಬೋದು, ಬಟ್ ಉದಾಂತ ಫಾರ್ವರ್ಡ್ ಆಡ್ತಾ ವಿಂಗ್ ಬ್ಯಾಕ್ ರೋಲ್ ಅಲ್ಲಿ ಅವ್ನ್ ಕವರ್ ಮಾಡೋದಿದೆಯಲ್ಲ, ಪೂಜಾರಿಗೆ ಅದು ಬೇಕು. ಐ ಥಿಂಕ್ ಪೂಜಾರಿ ನಾವು ಚೆನ್ನಾಗಿ ಕವರ್ ಅಪ್ ಮಾಡ್ತಾನೆ ಅನ್ಸುತ್ತೆ, ಚಾಂಟೆ ಅಥವಾ ಮನ್ವೀರ್ಗಿಂತ ಉದಾಂತ ಚೆನ್ನಾಗಿ ಕವರ್ ಅಪ್ ಮಾಡ್ತಾನೆ ಅನ್ನೋದು ನಂದೊಂದು ಒಪಿನಿಯನ್. ಸೊ ಇದು ಲೈನಪ್ ಬಗ್ಗೆ ಆದ್ರೆ ನೋಡೋಣ ಯಾವ ತರ ಇರುತ್ತೆ ಅಂತ. ನಾನು ಹೋಪ್ ಮಾಡ್ತೀನಿ ಉದಾಂತ ಸ್ಟಾರ್ಟ್ ಮಾಡ್ತಾನೆ ಅಂತ. ಸೊ ಯಾ ನಾವು ಹೆಚ್ಚು ಕಡಿಮೆ ಸೈಲೆಂಟ್ ಫ್ಯಾನ್ ಮಂಜು, ಉದಾಂತ ಸೈಲೆಂಟ್ ಫ್ಯಾನ್ ಮಂಜು. ಸೈಲೆಂಟ್ ಅಲ್ಲಪ್ಪ, ನಾನು ಯಾವಾಗ್ಲೂ ಫ್ಯಾನ್ ಉದಾಂತ, ಅದ್ರಲ್ಲೇ ನೀವೇ ಅಲ್ಲ ಇಲ್ಲ ಬೇಕಾರೆ ನೋಡ್ತಾ ಇರಿ. ನನ್ ಏನೋ ಎಲ್ಲೋ ನಂಗೆ ಹೋಪ್ ಉದಾಂತ ಸ್ಟಾರ್ಟ್ ಮಾಡ್ತಾನೆ ಅಂತ. ನೋಡೋಣ. ಅದೊಂದೇ ರೀಸನ್ ಸ್ಟಾರ್ಟ್ ಮಾಡ್ಬೋದು ಬಟ್ ಪರ್ಫಾರ್ಮೆನ್ಸ್ ಮೇಲೆ ನಂಗೆ ಡೌಟ್. ಅದನ್ನ ನಾನು ಹೇಳ್ತಿರೋದು, ಈ ಪರ್ಟಿಕ್ಯುಲರ್ ಗೇಮ್ಗೆ ಉದಾಂತ ಬೇಕು ಅಂತ. ಅದನ್ನ ಜಾಸ್ತಿ ಹೇಳಿಕ್ಕಾಗಲ್ಲ, ಅಂದ್ರೆ ಅವ್ನು ಚೆನ್ನಾಗಿ ಕವರ್ ಮಾಡ್ತಾನೆ ಈ ವಿಂಗ್ ಬ್ಯಾಕ್ಸ್ ನ ಅಥವಾ ಫುಲ್ ಬ್ಯಾಕ್ಸ್ ನ ಚೆನ್ನಾಗಿ ಕವರ್ ಮಾಡ್ತಾನೆ ಅವನು. ಯಾವಾಗ್ಲೂ ಪೂಜಾರಿಗೆ ಅದೇ ಬೇಕಲ್ಲ, ಪೂಜಾರಿ ಹೋಗ್ಬಿಟ್ಟಿರ್ತಾನೆ ಮುಂದೆ ಫುಲ್ ಬ್ಯಾಕ್ ಎಲ್ಲ ಜಾಗ ಬಿಟ್ಟು. ಪೂಜಾರಿ ಡಿಫೆನ್ಸಿವ್ಲಿ ಸ್ವಲ್ಪ ಕಷ್ಟನೇ, ಅವನು ಮಿಡ್ ಫೀಲ್ಡರ್ ಅಲ್ಲ, ಬಿಫೋರ್ ಅವ್ನು ಮಿಡ್ ಫೀಲ್ಡರ್, ಆಮೇಲೆ ಅವ್ನು ಇದಾದ ಫುಲ್ ಬ್ಯಾಕ್. BFC ಮತ್ತೆ BDF ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡಿದ್ವಿ, ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಅದನ್ನು ಕೂಡ. ಇದನ್ನು ನೋಡಿ ಜಾಸ್ತಿ ಜನಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ, ಮತ್ತೆ ಸಿಗೋಣ. ಮಂಜು ಲಾಸ್ಟ್ ಕ್ವಶನ್ ಬಿಟ್ಬಿಟ್ರಿ, ಹೋಪ್ಸ್ ಕೇಳಲೇ ಇಲ್ಲ. ಇಲ್ಲ ಹೋಪ್ಸ್ ಅದಕ್ಕೆ ಇಲ್ಲ. ನಾನು ಕೇಳ್ತೀರಾ ಅಂತ ಅನ್ಕೊಂಡಿದ್ದೆ, ನೀವು ಇಲ್ಲ. ಅದನ್ನೇ ಅಲ್ಲ, ನೀನ್ ಇಷ್ಟೊತ್ತು ಹೇಳಿದಲ್ಲ 10-0 ಅಂತ, ಮತ್ತೆ ಏನ್ ಕೇಳಿ ನಾನು. ಅದ್ ಗೊತ್ತದು, ಅದು ರಿಸಲ್ಟ್ ನನ್ಗೆ ಗೊತ್ತು. ನೀವು ಬಾಂಗ್ಲಾದೇಶ ಗ್ರೂಪ್ ಸ್ಟೇಜ್ ಎಕ್ಸ್ಪೆಕ್ಟೇಷನ್ಸ್ ಮಾತಾಡ್ಬೋದು. ಫಸ್ಟ್ 2 ಗೇಮ್ಸ್ ಕಷ್ಟನೇ. ಸಿರಿಯಾ ಎದುರು ಗೆಲ್ಬೇಕು, ಹೇಗೆ ಕುವೈತ್ ಎದುರು 1-0 ಗೆದ್ವು, ಹಾಗೆ ಎಷ್ಟು ಗೋಲ್ ಹೊಡಿತೀವಿ ಅಷ್ಟು ಒಳ್ಳೇದು ಗೋಲ್ ಡಿಫ್ರೆನ್ಸ್ಗೆ. ಸೊ ನಂದಷ್ಟೇ ರಿಯಲಿಸ್ಟಿಕ್ ಆಗಿ ಹೇಳುದಾದ್ರೆ 1 ವಿನ್ 2 ಲಾಸಸ್. ನಾಕೌಟ್ ಸ್ಟೇಜ್ ಹೋಗ್ತೀವಾ ಇಲ್ವಾ ಗೊತ್ತಿಲ್ಲ. ಬೇರೆ ಗ್ರೂಪ್ ಅಲ್ಲಿ 2 ಪಾಯಿಂಟ್ಸ್ ಎಲ್ಲ ಪಡ್ಕೊಂಡು ನಮ್ಗಿಂತ ಕಮ್ಮಿ ಉಳಿದ್ರೆ ಹೋಗ್ಬೋದು. ಸೊ ಯಾವ್ದೇ ಕಾರಣಕ್ಕೆ ಸಿರಿಯಾ ಎದುರು ವಿನ್ನು ಚಾನ್ಸ್ ಕೊಡುತ್ತೆ. ನನ್ನಂದ ಅದೊಂದೇ ಎಕ್ಸ್ಪೆಕ್ಟೇಷನ್. ಅದು ಈಸಿ ಅಲ್ಲ, ನಾವ್ ಹೇಗೆ ಸಿರಿಯಾ ಗೆಲ್ತೀವಿ ಅಂತ. ಸಿನ್ಕ್ಲೇರ್ ಇಂಟರ್ವ್ಯೂದಲ್ಲಿ ಅದೇ ಹೇಳಿದ್ರು, ಲೈಕ್ ಅವ್ರು ಏನ್ ಕೇಳಿದ್ರು ಅಂದ್ರೆ ಆಸ್ಟ್ರೇಲಿಯಾ ಅಂಡ್ ಉಜ್ಬೇಕಿಸ್ತಾನ ಕಟ್ ಆಗ್ಬೋದು ರೀ, ನಮ್ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಅಸ್. ಬಟ್ ನಾವು ಎಲ್ಲಿ ಪಾಯಿಂಟ್ಸ್ ತಗೊಳ್ಳೋ ಚಾನ್ಸಸ್ ಇದೆ ಅಂದ್ರೆ ಸಿರಿಯಾನೇ ಅಲ್ವಾ. ಸೊ ಐ ಥಿಂಕ್ ನನ್ ಪರ್ಸನಲ್ ಫೀಲ್ ಏನ್ ಅನ್ಸುತ್ತೆ ಅಂದ್ರೆ ಈಗ ಅವರು ತುಂಬಾ ಪ್ಲೇಯರ್ಸ್ ನ ಆ ಗೇಮ್ಗೆ ರಿಸರ್ವ್ ಮಾಡ್ತಾರೆ, ಎಕ್ಸ್ಪ್ಲೋಸಿವ್ ಪ್ಲೇಯರ್ಸ್ ನ ಅಂತ ನಂದೊಂದು ಅನಿಸಿಕೆ. ಎಕ್ಸ್ಪ್ಲೋಸಿವ್ ಪ್ಲೇಯರ್ಸ್ ಅಂದ್ರೆ ಈಗ ಚಾಂಟೆ, ಮಹೇಶ್ ಅವರೆಲ್ಲ, ವಿಕ್ರಮ್ ಪ್ರತಾಪ್, ಇವರೆಲ್ಲ 10 ನಿಮಿಷ 20 ನಿಮಿಷ ಬೂಸ್ಟ್ ಪ್ಲೇಯರ್ಸ್ ತರ ಆಡ್ತಾರೆ. ಹಿಂಗೆ 20 ನಿಮಿಷ ಆಡಿದ್ರೆ ಇಲ್ಲ 70 ಮಿನಿಟ್ಸ್ ಯಾರು ಆಡ್ತಾರೆ? ಅದಕ್ಕೆ ಉದಾಂತ ಬೇಕು ಅಂತ ಹೇಳೋದು. 3 ಗೇಮ್ ಸೇರಿ 270 ಮಿನಿಟ್ಸ್ ಅಲ್ಲಿ ಲಾಸ್ಟ್ ಗೇಮ್ಗೆ ಆಮೇಲೆ ಲಾಸ್ಟ್ ಏಷ್ಯನ್ ಕಪ್ ಏಷ್ಯನ್ ಕಪ್ ಟೀಮ್ಸ್ ಗ್ರೂಪ್ಸ್ ಡಿಫ್ರೆನ್ಸ್ ಇದೆ. ಸೊ ಜನರು ಲಾಸ್ಟ್ ತುಂಬಾ ಈಸಿ ಇತ್ತು ಗ್ರೂಪ್, ಸೊ ಸೇಮ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು. ಸೊ ಅದು ಆ ಗ್ರೂಪ್ ಅಲ್ಲಿ 3 ಪಾಯಿಂಟ್ಸ್ ಬಂದ್ರೆ, ಈ ಗ್ರೂಪ್ ಅಲ್ಲಿ 3 ಪಾಯಿಂಟ್ಸ್ ಬಂದ್ರೆ ಇದೇ ದೊಡ್ಡ ಅಚೀವ್ಮೆಂಟ್ ನನ್ನ ಪ್ರಕಾರ. 3 ಪಾಯಿಂಟ್ಸ್ ಇದು ವೈಟಲ್ 3 ಪಾಯಿಂಟ್ಸ್ ಆಗುತ್ತೆ ಇದು. ಯಾಕೆ ಅಂದ್ರೆ ನಮ್ಗೆ ಇರೋ ಟೀಮ್ಸ್ ಆಗಿದೆ ಎಲ್ಲ, ನಮ್ಗಿಂತ ಎಬೋ ಇರೋದು, ನಮ್ಗಿಂತ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರೋದು, ಅವ್ರ ಕಡೆ ಪ್ಲೇಯರ್ಸ್ ಆಗ್ಲಿ, ಅವ್ರ ಕೋಚ್ ಆಗ್ಲಿ, ಅವ್ರ ಮ್ಯಾಚಸ್ ಆಗ್ಲಿ. ಸೊ ಅದೆಲ್ಲ ಹೈರಾರ್ಕಿ ತಿರ್ಗಾ ಅವ್ರದ್ದು ಎಲ್ಲಿಂದ ಬರುತ್ತೆ? ಗ್ರಾಸ್ ರೂಟ್ ಇಂದ ಬರುತ್ತೆ, ಇಲ್ಲ ಅಂಡರ್ 17 ಅಂಡರ್ 15 ಇಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅವ್ರು ಹೆಂಗ್ ಡೆವಲಪ್ ಮಾಡ್ತಾರೆ ಅಂತ. ಸೊ ಅದೇ ಡಿಫ್ರೆನ್ಸ್ ಇರೋದು ಇಲ್ಲಿ. ಅದೇ ನಮ್ದೆಲ್ರದ್ದು ಹೋಪು ನಾಕೌಟ್ ಸ್ಟೇಜಸ್ ಹೋಗ್ಬೇಕು ಅನ್ನೋದು ಅಷ್ಟ್ ಮೈನ್. ರಿಯಲಿಸ್ಟಿಕ್ ಡ್ರೀಮೇ, ಕಷ್ಟ ಇದೆ ಬಟ್ ಅಷ್ಟೇ. ಬೇರೆ ಇಂಡಿವಿಜುವಲ್ ಮ್ಯಾಚಸ್ ನಾವು ಅವಾಗ್ಲೇ ಮಾತಾಡಿದೀವಿ, ತುಂಬಾ 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 ಕಷ್ಟ ಇದೆ ಫಸ್ಟ್ 2 ಮ್ಯಾಚಸ್ ಇಂದ ಪಾಯಿಂಟ್ ತಗೊಳ್ಳೋದು. ಸೊ ಓವರ್ ಆಲ್ ಡ್ರೀಮು ನಾಕೌಟ್ ಸ್ಟೇಜಸ್ 4 ಮ್ಯಾಚ್ ಪಡ್ಕೊಳ್ಳೋದು. ಹೋಪ್ಫುಲಿ ಈ ಎಕ್ಸ್ಪೀರಿಯನ್ಸ್ ವರ್ಲ್ಡ್ ಕಪ್ ಕ್ವಾಲಿಫೈರ್ಸ್
ನನ್ನ hope Only ಏನಂದ್ರೆ go for experience. ನನ್ನ hope ಏನಂದ್ರೆ ಅಟ್ಲೀಸ್ಟ್ 1 ಪಾಯಿಂಟ್ ಆದ್ರೂ ತಗೊಂಡ್ ಬರ್ಬೇಕು ಸಿರಿಯಾ ಮೇಲೆ. ವಿನ್ ಅಲ್ಲ ನಾನು ಕೇಳ್ತಿರೋದು, ಅಟ್ಲೀಸ್ಟ್ 1 ಪಾಯಿಂಟ್. ನಿಜ ನಿಜ. ಸೊ ಇಲ್ಲಿ ಸ್ವಲ್ಪ ಜನ ತುಂಬಾ ನೆಗೆಟಿವ್ ಇದಾರೆ ಯಶ್ ಅನ್ನೋರು. ಸೊ ಅವ್ರನ್ನೆಲ್ಲ ಸೈಡ್ ಇಟ್ಟು ನಾವು ರಿಯಲಿಸ್ಟಿಕ್ ಆಗಿ ಹೇಳಿದ್ರು ಹಿಂಗೆಲ್ಲ ನಾನು ಏನಕ್ಕಾಗಲ್ಲ. ಈ ಸ್ಕ್ವಾಡ್ ಅಲ್ಲಿ Okay, okay. ನಾನು ಎಷ್ಟಂತ ಹೇಳಿ ನಿಮ್ಗೆ. ಓಕೆ ಓಕೆ ಓಕೆ. ಸೊ ಸ್ಟಾಪ್ ಮಾಡ್ಬಿಡಿ, ಇದೆಲ್ಲ ಎಡಿಟ್ ಮಾಡ್ಬಿಡಿ. ಇಲ್ಲ ನಾನ್ ಕೇಳ್ತಾ ಇದ್ದೆ ಅವಾಗ್ಲೇ ಇಬ್ರಿಗೂ ಕೇಳ್ದೆ ನಾನು ಏನಂದ್ರೆ ಈ 3 ಟೀಮ್ಗಳಿಂದ ಏನ್ ನಾವ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಹಂಗ್ ಕೇಳೋದಕ್ಕಿಂತ ನಮಗ್ ಏನ್ ಕಾದಿದೆ ಅಂತ ಕೇಳಿದ್ರೆ ಸರಿ ಹೋಗಿರೋದೇನೋ ಅದು. ಸೊ ನೋಡೋಣ ಇನ್ನೊಂದು ಏನ್ positive ಕಾದಿದೆ. ಏನಂದ್ರೆ ಈ ಗ್ರೂಪ್ ಇಂದ ಪಾಸಿಟಿವ್ ಏನಂದ್ರೆ ಕ್ವಾಲಿಟಿ ಟೀಮ್ ಎದುರುಗಡೆ ಆಡಕ್ ಸಿಗ್ತಿದೆ. ಅದು ಒಂದು Exactly. ಪಾಸಿಟಿವ್ ನಮ್ಗೆ. ನಿಜ. ಅದ ನೋಡೋಣ ಎಷ್ಟು ನೀವು ಸ್ವಲ್ಪ ಜಾಸ್ತಿನೇ ನೆಗೆಟಿವ್ ಇದ್ದೀರಾ, ಮತ್ತೆ ನಿಮ್ ಬಗ್ಗೆ ಮಾತಾಡೋಣ. ಅದರಿಂದ ನನ್ನ ಎಕ್ಸ್ಪೆಕ್ಟೇಷನ್ ಏನಂದ್ರೆ ಈ ಪರ್ಟಿಕ್ಯುಲರ್ ಗ್ರೂಪ್ ಅಲ್ಲಿ ನಾವು ಹೋಪ್ಫುಲ್ಲಿ ಸಿರಿಯಾಗಿ ಹೊಡಿತೀವಿ ನಾವು. ನಂಗೆ ಅದು ಹೋಪ್ ಇದೆ, ಸಿರಿಯಾಗಿ ಹೊಡಿತೀವಿ ನಾವು. ಉಜ್ಬೇಕಿಸ್ತಾನಕ್ಕೆಲ್ಲೂ ನಾವು ಸರ್ಪ್ರೈಸ್ ಮಾಡ್ತೀವಿ ಅನ್ಸ್ತಿದೆ ನನ್ಗೆ. ಸೊ ನೋಡೋಣ. 4 ಪಾಯಿಂಟ್ಸ್ ಫ್ರಮ್ 3 games, ಹೋಪ್ಫುಲ್ಲಿ ನಾಕ್ಔಟ್. 4 points ಡ್ರೀಮ್ ಸಾಕು. ಡ್ರೀಮ್ ಮಾಡಕ್ಕೆ ಏನಿದೆ, ವಿ ವಿಲ್ ಆಲ್ವೇಸ್ ಡ್ರೀಮ್. ನಮ್ಗೆ ಯಾವಾಗ್ಲೂ ಹೋಪ್ ಇರುತ್ತೆ, ಬಾಯ್ಸ್ ಮೇಲೆ ಕಂಪ್ಲೀಟ್ ನಂಬಿಕೆ ಇರುತ್ತೆ. ನಾವು ಬ್ಯಾಕ್ ಮಾಡೇ ಮಾಡ್ತೀವಿ. ಎಂತ ಅಪೋನೆಂಟ್ ಇರ್ಲಿ, ಅರ್ಜೆಂಟೈನಾ ಇರ್ಲಿ ಅಥವಾ ಆಸ್ಟ್ರೇಲಿಯಾ ಇರ್ಲಿ, ಫರಕ್ ಬೀಳಲ್ಲ. ನಾವು ಅದನ್ನ ಟ್ರೈ ಮಾಡ್ತೀವಿ. ಮಾಡ್ತೀವಿ ಬ್ಯಾಕ್ ನ ಇಂಡಿಯಾನ. ಸೊ ಅದ ಹೇಳ್ತಾ ಅದೊಂದು ಹೋಪ್ ಅಲ್ಲಿ ನಾವು ಈ ಎಪಿಸೋಡ್ ನ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಈ ಎಪಿಸೋಡ್ ನ ತುಂಬಾ ಶೇರ್ ಮಾಡಿ, ಏಷ್ಯಾ ಕಪ್ ಬಗ್ಗೆ ತುಂಬಾ ಜನ ಗೊತ್ತಾಗ್ಲಿ. ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ಏಷ್ಯಾ ಕಪ್ ನ ನೋಡೋಣ, ಫುಟ್ಬಾಲ್ ನ ಬೆಳೆಸೋಣ. ಧನ್ಯವಾದಗಳು. ಥ್ಯಾಂಕ್ ಯು.